press the bell icon on the YouTube app and never miss another update. Hello students, today we discuss about algal blooms. So in last video we discussed about air pollution and also discussing about water pollution. In water pollution, the algal blooms also a type of water pollution. So algal blooms means due to presence of large amount of nutrients dissolved nutrients like nitrates and phosphates causes excessive growth of planktonic algae called algal blooms. So, due to presence of excessive dissolved nutrients like nitrogen and phosphate, these are the nutrients. What happens? The planktonic algae grows excessively in water and it is called as algal blooms. Then effects. So, what are the effects of algal blooms? Algal blooms causes deterioration of water and death of and leads to death of fishes and aquatic organisms. So, effects algal blooms causes deterioration of water and leads to death of fishes and other aquatic organisms. Next, algal blooms are toxic to humans and animals. So, these algal blooms, they undergoes decay and they release the toxic substances into the water. When human beings consume this water, it becomes toxic to human beings and also for animals. ಸೊ ನೀವು ಒಂದೊಂದು ಕಡೆ ಪಾಂಡ್ಗಳನ್ನು ನೋಡಿರ್ತೀರ, ಅಲ್ಲಿ ಮೇಲ್ಗಡೆ ಎಲ್ಲ ಒಂಥರ ಗ್ರೀನ್ ಕಲರ್ ಇರುತ್ತೆ, ಒಂದು ರೀತಿ ಪಾಚಿ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಓಕೆ, ಸೊ ಅದು ಪಾಚಿ ಥರ ಬೆಳ್ಕೊಂಡಿದೆ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಪ್ಪ ಅಂತಂದರೆ ಈ ಪ್ಲ್ಯಾಂಕ್ಟಾನಿಕ್ ಆಲ್ಗೆ ನ್ಯೂಟ್ರಿಯೆಂಟ್ಸ್ಗಳು ಜಾಸ್ತಿ ಇರೋದ್ರಿಂದ ಎಕ್ಸೆಸಿವ್ ಆಗಿ ಗ್ರೋತ್ ಆಗುತ್ತೆ. ಸೊ ಎಕ್ಸೆಸಿವ್ ಗ್ರೋತ್ ಆಗೋದ್ರಿಂದ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆಗುತ್ತೆ. ಸೊ ಡೆತ್ ಆಫ್ ಫಿಶಸ್ ಅಂಡ್ ಅದರ್ ಅಕ್ವಾಟಿಕ್ ಆರ್ಗನಿಸಮ್ಸ್, ಡಿಸಾಲ್ವ್ಡ್ ಆಕ್ಸಿಜನ್ ಮೇಲೆ ಡಿಪೆಂಡೆಂಟ್ ಇರುವಂಥ ಆರ್ಗನಿಸಮ್ಸ್ಗಳು, ಅನಿಮಲ್ಸ್ಗಳು ಸತ್ತೋಗ್ತವೆ. ದೆನ್ ಆ ವಾಟರ್ಲಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇರೋದ್ರಿಂದ ಇಟ್ ಆಲ್ಸೋ ಅಫೆಕ್ಟ್ಸ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಅನಿಮಲ್ಸ್. ಓಕೆ, ನೆಕ್ಸ್ಟ್ water
water hyacinth, or it is also called as Eichhornia. So water hyacinth commonly called as terror of Bengal ಅಂತ ಕರಿತೀವಿ. ಸೊ ಅದನ್ನು ಬೆಂಗಾಳಿಗೆ ಫಸ್ಟು ಎಕ್ಸೋಟಿಕ್ ಸ್ಪೀಸೀಸ್, ಅದು ಫಾರಿನ್ ಸ್ಪೀಸೀಸ್, ಫಾರಿನ್ನಿಂದ ತಗೊಂಬಂದು ಅದನ್ನು ನಮ್ಮ ಬೆಂಗಾಳಲ್ಲಿ ಇಂಟ್ರಡ್ಯೂಸ್ ಮಾಡಿದರು. ಸೊ ವಿತಿನ್ ಫ್ಯೂ ಇಯರ್ಸ್ ಬೆಂಗಾಲ್ ಸ್ಟೇಟ್ ಅಷ್ಟೇ ಅಲ್ಲ, ಥ್ರೂಔಟ್ ಇಂಡಿಯಾ ಮ್ಯಾಸಿವಾಗಿ ಸ್ಪ್ರೆಡ್ ಆಯಿತು. ಸೊ ಅದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತಂದರೆ, ಇಟ್ ಈಸ್ ಡ್ಯೂ ಟು ದ ಫಾಸ್ಟ್ ಗ್ರೋಯಿಂಗ್ ಆಫ್ಸೆಟ್. ಅದು ಆಫ್ಸೆಟ್ ಮುಖಾಂತರವಾಗಿ ಗ್ರೋ ಆಗುತ್ತೆ. ಸೊ ಪ್ಲ್ಯಾಂಟ್ಸಲ್ಲಿ ಈ ಗ್ರೂಪ್ ಆಫ್ ಟಫ್ ಆಫ್ ಲೀವ್ಸ್ಗಳು ಇರ್ತವೆ, ಟಫ್ಟ್ ಆಫ್ ಲೀವ್ಸ್. ಈ ಲೀವ್ಸ್ನ ಬೇಸಲ್ಲಿ ಒಂದು ಲ್ಯಾಟ್ರಲ್ ಸ್ಟೆಮ್ ಡೆವಲಪ್ಮೆಂಟ್ ಆಗುತ್ತೆ, ವಿಚ್ ಹ್ಯಾಡ್ ಶಾರ್ಟ್ ಇಂಟರ್ನೋಡ್ ಎಂಡ್ಸ್ ವಿತ್ ದ ನೋಡ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಈ ನೋಡಲ್ ರೀಜನ್ನಿಂದ ಟಫ್ಟ್ ಆರ್ ಗ್ರೂಪ್ ಆಫ್ ಲೀವ್ಸ್ ಮತ್ತು ರೂಟ್ಸ್ಗಳು ಡೆವಲಪ್ಮೆಂಟ್ ಆಗುತ್ತೆ. ದೆನ್ ಮತ್ತೆ ಇದರಿಂದ ಬ್ರಾಂಚಸ್ಗಳು ಮೀನ್ಸ್ ಶಾರ್ಟ್ ಇಂಟರ್ನೋಡಲ್ ರೀಜನ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ಅಲ್ಲಿ ಪ್ಲ್ಯಾಂಟ್ ಕೊಡ್ತಾ ಹೋಗುತ್ತೆ. ಸೊ ಇದು ವೆಜಿಟೇಟಿವ್ ಪ್ರೊಪಗೇಷನ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಆಫ್ಸೆಟ್. ಇದನ್ನು ನಾವು ಆಫ್ಸೆಟ್ ಅಂತ ಕರಿತೀವಿ. ಸೊ ಈ ಸ್ಮಾಲ್ ಪೀಸ್ ಆಫ್ ಆಫ್ಸೆಟ್ ಇದ್ರೆ ಸಾಕು, ಅಕ್ವಾಟಿಕ್ ಬಾಡಿಲಿ ವಾಟ್ರಲ್ಲಿ ಅಲ್ಲಿಂದ ನ್ಯೂ ಪ್ಲ್ಯಾಂಟ್ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ಆ ಪ್ಲ್ಯಾಂಟ್ ಡೆವಲಪ್ಮೆಂಟ್ ವೆನ್ ಕಂಪೇರ್ ಟು ಅದರ್ ಪ್ಲ್ಯಾಂಟ್ಸ್, ಫಾಸ್ಟ್ ಗ್ರೋತ್ ಏನಿರುತ್ತೆ ತುಂಬಾ ಫಾಸ್ಟ್ ಇರುತ್ತೆ. ಆಮೇಲೆ ಇದು ಫ್ಲೋಟಿಂಗ್ ಹೈಡ್ರೋಫೈಟ್ಸ್. ಸೊ ಇದು ಎಕ್ಸೋಟಿಕ್ ಸ್ಪೀಸೀಸ್, ಫಾರಿನ್ ಸ್ಪೀಸೀಸ್. ಈ ಫಾರಿನ್ ಸ್ಪೀಸೀಸ್ನ ನಮ್ಮ ಇಂಡಿಯಾಕ್ಕೆ ಯಾಕೆ ಇಂಟ್ರಡ್ಯೂಸ್ ಮಾಡಿದರು ಅಂತಂದರೆ, ಅದು ಒಂದು ರೀತಿ ಬ್ಯೂಟಿಫುಲ್ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆರ್ನಮೆಂಟಲ್ ಆಗಿರುತ್ತೆ. ಆರ್ನಮೆಂಟಲ್ ಪರ್ಪಸ್ಗೋಸ್ಕರ ಲೀವ್ಸ್ನ ಒಂದು ಆರ್ನಮೆಂಟಲ್ ಪರ್ಪಸ್ಗೋಸ್ಕರ ಪ್ಲ್ಯಾಂಟ್ನಲ್ಲಿರುವಂಥ ಲೀವ್ಸ್ನ ಆರ್ನಮೆಂಟೇಷನ್ಗೋಸ್ಕರ ನಮ್ಮ ಇಂಡಿಯಾದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರು. ಜೊತೆಗೆ ವೆನ್ ಇಟ್ ಅಂಡರ್ಗೋಸ್ ಫ್ಲವರಿಂಗ್ ಆದಾಗ ಅದೇನಾಗುತ್ತಪ್ಪ ಅಂತಂದರೆ ಮಾವು ಕಲರ್ ಫ್ಲವರ್ನ ಕೊಡುತ್ತೆ. ಮಾವು ಕಲರ್ ಫ್ಲವರ್ಸ್ ಅಂತಂದರೆ ಪರ್ಪಲ್ ಕಲರ್ ಫ್ಲವರ್ಸ್ ಅಂತ. ಈ ಪರ್ಪಲ್ ಕಲರ್ ಫ್ಲವರ್ಸು ಒಂದು ರೀತಿಲಿ ಏನಾಗುತ್ತಪ್ಪ ಅಂತಂದರೆ, ಟಫ್ಟ್ ಆಫ್ ಫ್ಲವರ್ಸು ಅದು ಶೋಯಿ ಆಗಿರುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಡ್ಯೂ ಟು ಅಟ್ರಾಕ್ಷನ್ ಆಫ್ ಲೀವ್ಸ್ ಆ್ಯಂಡ್ ಅಟ್ರಾಕ್ಷನ್ ಆಫ್ ಫ್ಲವರ್ಸ್, ಸೊ ದಟ್ ಪ್ಲ್ಯಾಂಟ್ ಈಸ್ ಯೂಸ್ಡ್ ಆಸ್ ಆರ್ನಮೆಂಟಲ್ ಪ್ಲ್ಯಾಂಟ್ ಇನ್ ದ ಅಕ್ವಾಟಿಕ್ ಎನ್ವೈರನ್ಮೆಂಟ್ ಆರ್ ಅಕ್ವಾಟಿಕ್ ಬಾಡೀಸಲ್ಲಿ ಆರ್ನಮೆಂಟಲ್ ಪ್ಲ್ಯಾಂಟ್ ಆಗಿ ಯೂಸ್ ಮಾಡಿದ್ರು. ಬಟ್ ಅದೇನಾಯಿತು ಅಂತಂದರೆ, ಫಾಸ್ಟಾಗಿ ವೆಜಿಟೇಟಿವ್ ಪ್ರೊಪಗೇಷನ್ ಆಗಿ ಅದರಿಂದ ಒಂದು ಪೀಸ್ ಆಫ್ ಆಫ್ಸೆಟ್ ಉಳ್ಕೊಂಡ್ರೆ ಸಾಕು ವಾಟ್ರಲ್ಲಿ, ಅಲ್ಲಿಂದ ಮತ್ತೆ ಅದು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್ ಟು ರಿಮೂವ್. ಸೊ ಹೋಗಲಿ ವಾಟ್ರಲ್ಲಿ ಇದ್ದರೆ ಏನಾಯ್ತು, ನಮಗೇನು ಕಷ್ಟ ಆಗೋದಿಲ್ಲ ಅಂತ ನಾವು ಅಂದ್ಕೋಬೋದು. ಬಟ್ ವಾಟ್ರಲ್ಲಿ ಅದು ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಇಟ್ ಡ್ರೈನ್ಸ್ ಡಿಸಾಲ್ವ್ಡ್ ಆಕ್ಸಿಜನ್ ಏನಿದೆ ವಾಟ್ರಲ್ಲಿ ಅದು ಹೀರ್ಕೊಂಡ್ಬಿಡುತ್ತೆ. ಸೊ ಅದರಲ್ಲಿ ಏರೆಂಕೈಮ ಇರುತ್ತೆ, ಏರ್ ಫಿಲ್ಲಿಂಗ್ ಚೇಂಬರ್ಸ್. ಆ ಏರೆಂಕೈಮದಲ್ಲಿ ಅದು ಫಿಲಪ್ ಮಾಡ್ಕೊಳುತ್ತೆ. ಎಲ್ಪ್ಸ್ ಇನ್ ಬಯಾನ್ಸಿ, ಆ ಪ್ಲ್ಯಾಂಟ್ ಬಯಾನ್ಸಿಗೆ ಹೆಲ್ಪ್ ಮಾಡುತ್ತೆ. ಸೊ ಅದು ವಾಟರ್ನ ಡ್ರ್ಯಾಗ್ ಮಾಡೋದ್ರಿಂದ ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆಗುತ್ತೆ, ಮತ್ತು ಅಕ್ವಾಟಿಕ್ ಆರ್ಗನಿಸಮ್ಸ್ಗಳು ಡೆತ್ ಆಗುತ್ತೆ. ಸೊ ದಿಸ್ ಈಸ್ ಆಫ್ ಅಬೌಟ್ ವಾಟರ್ ಹಯಾಸಿಂತ್. ಅದು ಎಕ್ಸೋಟಿಕ್ ಸ್ಪೀಸೀಸ್, ಫಾರಿನ್ ಸ್ಪೀಸೀಸ್. ಸೊ ಅದು ಕೂಡ ಏನು ಮಾಡುತ್ತೆ, ವಾಟರ್ ಪೊಲ್ಯೂಷನ್ನ ಕಾಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ biomagnification. So biomagnification means it is nothing but increase of toxicant in successive tropical level. So increase in toxins ಸಕ್ಸೆಸಿವ್ ಟ್ರಾಪಿಕಲ್ ಲೆವೆಲ್ಸ್ಗಳಲ್ಲಿ ಫುಡ್ ಚೈನಲ್ಲಿ ಒಂದೊಂದು ಟ್ರಾಪಿಕಲ್ ಲೆವೆಲ್ ಆದಮೇಲೆ ಏನು ಬರುತ್ತೆ, ಒಂದೊಂದು
ಅನದರ್ ಟ್ರಾಪಿಕಲ್ ಲೆವೆಲ್ ಇದೆ, ಒಂದು ಟ್ರಾಪಿಕಲ್ ಲೆವೆಲ್ ಮೇಲೆ ಇನ್ನೊಂದು ಟ್ರಾಪಿಕಲ್ ಲೆವೆಲ್ ಡಿಪೆಂಡೆಂಟ್ ಇದೆ ಫಾರ್ ಫುಡ್ಡಿಗೋಸ್ಕರ, ಫುಡ್ ಚೈನಲ್ಲಿ. ಸೊ ಅಲ್ಲಿ ಹೋಗ್ತಾ ಪ್ರೊಡ್ಯೂಸರ್ಸಿಂದ ಕನ್ಸ್ಯೂಮರ್ಸ್ ಹತ್ರ ಹೋಗ್ತಾ ಟಾಪ್ ಕನ್ಸ್ಯೂಮರ್ಸ್ಗೆ ಏನಾಗುತ್ತೆ ಅಂತಂದರೆ ಟಾಕ್ಸಿಕೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಬಯೋಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಈ ರೀತಿ ಟಾಕ್ಸಿಕ್ಸು ಜಾಸ್ತಿ ಆಗೋದ್ರಿಂದ, ಇನ್ಕ್ರೀಸ್ ಆಗೋದ್ರಿಂದ ಅದರಲ್ಲಿ ಫುಡ್ ಚೈನ್ಸಲ್ಲಿ ಮತ್ತು ಹೈಯರ್ ಟ್ರಾಪಿಕ್ ಲೆವೆಲ್ಸ್ ಆರ್ಗ್ಯಾನಿಸಮ್ಸ್ಗೆ ಟಾಕ್ಸಿಕೆಂಟ್ ಹೋಗಿ ಅಕ್ಯುಮುಲೇಟ್ ಆಗೋದ್ರಿಂದ ಅದನ್ನು ನಾವು ಬಯೋಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಫಾರ್ ಬಯೋಮ್ಯಾಗ್ನಿಫಿಕೇಷನ್ ನೋಡೋದಾದರೆ DDT ಮತ್ತು ಮರ್ಕ್ಯುರಿ. DDT and mercury are two examples for biomagnification in water. ಸೊ ಈಗ ಒಂದು ಎಕ್ಸಾಂಪಲ್ ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕಾದ್ದು DDTನ ತಗೊಳ್ಳೋಣ. DDT ಯಾವ ರೀತಿ ಟಾಕ್ಸಿಕೆಂಟ್ ಆಗಿ ನಮ್ಮ ಅಕ್ವಾಟಿಕ್ ಎಕೋಸಿಸ್ಟಮ್ಸಲ್ಲಿ ಟಾಪ್ ಕಾರ್ನಿವೋರದಲ್ಲಿ ಟಾಪ್ ಟ್ರಾಪಿಕಲ್ ಲೆವೆಲ್ಸಲ್ಲಿ ಹೋಗ್ತಿದ್ದಂಗೆ, ಅದು ಮೂಮೆಂಟ್ ಆಗ್ತಿದ್ದಂಗೆ ಫುಡ್ಡಲ್ಲಿ ಅದು ಯಾವ ರೀತಿ ಜಾಸ್ತಿ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋಣ. ಸೊ ಇಲ್ಲಿ ವಾಟರ್ ಅಕ್ವಾಟಿಕ್ ಎಕೋಸಿಸ್ಟಮ್ ವಾಟರ್. ಸೊ ರೈತರುಗಳು ಏನು ಮಾಡ್ತಾರೆ ಅಂತಂದರೆ ಇನಿಷಿಯಲಿ DDTನ ಅದು ಪೆಸ್ಟಿಸೈಡ್ಸ್ ಆಗಿ ಯೂಸ್ ಮಾಡ್ತಾಯಿದ್ರು. ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸೆಕ್ಟ್ ವಿರುದ್ಧವಾಗಿ, ಲೈಕ್ ಮಸ್ಕಿಟೋ ಡಿಸ್ಟ್ರಾಯ್ ಮಾಡೋದಕ್ಕೆ. ಆಮೇಲೆ ಬರ್ತಾ ಏನು ಮಾಡಿದರು, ಅದನ್ನು ಫ್ರೂಟ್ ಪ್ಲ್ಯಾಂಟ್ಸ್ಗಳ ಮೇಲೆ, ಬೇರೆ ಪ್ಲ್ಯಾಂಟ್ಸ್, ಪ್ಯಾಡಿ ಪ್ಲ್ಯಾಂಟ್ಸ್ ಮೇಲೆಲ್ಲ ಸ್ಪ್ರೇ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಸೊ ಅಲ್ಲಿ ಇರುವಂಥ ಪೆಸ್ಟ್ನ ಅವರು ಕಂಟ್ರೋಲ್ ತರೋದಕ್ಕೆ. ಸೊ ಅದು ಯಾವಾಗ ರೈನ್ ಫಾಲ್ ಆಗ್ತಿತ್ತು, ಸೊ ಅದ್ರ ವಾಟರ್ ಜೊತೆ ಅದು ಡಿಸಾಲ್ವ್ ಆಗಿ, ಸೊ ಅಲ್ಲಿರೋ ನಿಯರ್ ಬೈ ವಾಟರ್ ಬಾಡೀಸಿಗೆ ಹೋಗಿ ಆ DDT ಹೋಗಿ ಸೇರ್ಕೊಳ್ತಾ ಇತ್ತು. ಸೊ ಈಗ ವಾಟ್ರಲ್ಲಿ DDT ಎಷ್ಟು ಸೇರಿಕೊಂಡಿದೆ? ವಾಟ್ರಲ್ಲಿ 0.003 ppm ಅಂತ ಕರೀತೀವಿ, ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಇದು ಅಕ್ವಾಟಿಕ್ ವಾಟರ್ ಬಾಡಿಲಿ ಹ್ಯೂಮನ್ ಬೀಂಗ್ಸ್ ಏನು DDTನ ಯೂಸ್ ಮಾಡ್ತಾರೆ, ಅವರು ಯೂಸ್ ಮಾಡೋದ್ರಿಂದ ಸೊ ಅದು ಅಕ್ವಾಟಿಕ್ ಬಾಡಿಲಿ ಹೋಗಿ ಸೇರ್ಕೊಂಡು, ವಾಟ್ರಲ್ಲಿ ಹೋಗಿ ಸೇರ್ಕೊಂಡು. ಸೊ ಈ ವಾಟ್ರಲ್ಲಿ ಡೆವಲಪ್ಮೆಂಟ್ ಆದಂಥ ಝೂ ಪ್ಲ್ಯಾಂಕ್ಟಾನ್ಸ್ ಪ್ಲ್ಯಾಂಕ್ಟಾನಲ್ಲಿ DDT ಎಷ್ಟು ಸೇರಿಕೊಂಡಿದೆ ಅಂತಂದರೆ 0.04 ppm. ಇದರಲ್ಲಿ ಅಕ್ವಾಟಿಕ್ ವಾಟರ್ ಬಾಡಿಲಿ ಸೇರಿಕೊಂಡಿದೆ. ನೆಕ್ಸ್ಟ್ ಈ ಝೂ ಪ್ಲ್ಯಾಂಕ್ಟಾನ್ಸ್ ಮೇಲೆ ಡಿಪೆಂಡೆಂಟ್ ಇರುವಂಥ ಆರ್ಗ್ಯಾನಿಸಮ್ಸ್, ಝೂ ಪ್ಲ್ಯಾಂಕ್ಟಾನ್ಸ್ ಮೇಲೆ ಫುಡ್ಡಿಗೋಸ್ಕರ ಡಿಪೆಂಡೆಂಟ್ ಇರುವಂಥ ಆರ್ಗ್ಯಾನಿಸಮ್ಸ್ ಯಾವುದು ಅಂತಂದರೆ ಸ್ಮಾಲ್ ಫಿಶಸ್. ಇದು ಝೂ ಪ್ಲ್ಯಾಂಕ್ಟಾನ್ಸ್ನ ತಿಂತವೆ. ಝೂ ಪ್ಲ್ಯಾಂಕ್ಟಾನ್ಸ್, ಫೈಟೋಪ್ಲ್ಯಾಂಕ್ಟಾನ್ಸ್, ಝೂ ಪ್ಲ್ಯಾಂಕ್ಟಾನ್ಸ್. ಟೋಟಲ್ ಪ್ಲ್ಯಾಂಕ್ಟಾನ್ಸ್ ಅಂತಂದರೆ ದೀಸ್ ಆರ್ ದ ಮೈಕ್ರೋಸ್ಕೋಪಿಕ್ organisms present in the water is called as planktons. Zooplanktons ಅಂತಂದರೆ microscopic animals are called as zooplanktons. They are heterotrophic in nature. Then phytoplanktons ಅಂತಂದರೆ microscopic plants is called as phytoplanktons. They are autotrophic in nature, means they prepare their own food. Okay. ಸೊ ಅಕ್ವಾಟಿಕ್ ಹ್ಯಾಬಿಟಾಟಲ್ಲಿ ಇರುವಂಥ ಝೂ ಪ್ಲ್ಯಾಂಕ್ಟನ್ಸ್ ಈ ವಾಟರ್ನ ಕನ್ಸಂಪ್ಷನ್ ಮಾಡಿದಾಗ DDTನ ತಗೊಳ್ತವೆ. Then this zooplanktons was eaten by small fishes. So small fishes ಅಲ್ಲಿ DDT 0.5 ppm 0.5 ppm ಹೋಗಿ ಸೇರ್ಕೊಳ್ಳುತ್ತೆ. ಯಾವುದರಲ್ಲಿ? ಸ್ಮಾಲ್ ಫಿಶಸ್ ಅಲ್ಲಿ. ನೆಕ್ಸ್ಟ್
ಈ ಸ್ಮಾಲ್ ಫಿಶಸ್ನ ಫುಡ್ಡಾಗಿ ತಿನ್ನೋವಂಥದ್ದು, ಫುಡ್ಡಾಗಿ ಯೂಸ್ ಮಾಡ್ಕೊಳೋದು ಯಾವುದು ಅಂತಂದರೆ ಲಾರ್ಜ್ ಫಿಶಸ್. ಸೊ ಲಾರ್ಜ್ ಫಿಶಸ್, ಸ್ಮಾಲ್ ಫಿಶಸ್ನ ಫುಡ್ಡಾಗಿ ಲಾರ್ಜ್ ಫಿಶಸ್ ತಿನ್ನುತ್ತೆ. ಲಾರ್ಜ್ ಫಿಶಸ್ಸಲ್ಲಿ DDT ಎಷ್ಟಿರುತ್ತೆ ಅಂತಂದರೆ 2 ppm. ppm ಅಂತಂದರೆ ಪಾರ್ಟ್ಸ್ ಪರ್ ಮಿಲಿಯನ್. ದೆನ್ ಫೈನಲಿ ಈ ಲಾರ್ಜ್ ಫಿಶಸ್ನ ತಿನ್ನೋವಂಥವು, ಲಾರ್ಜ್ ಫಿಶಸ್ನ ಫುಡ್ಡಾಗಿ ಯೂಸ್ ಮಾಡ್ಕೊಳುವಂಥ ಅನಿಮಲ್ಸಲ್ಲಿ ಮತ್ತೆ DDT ಹೋಗಿ ಸೇರಿಕೊಳುತ್ತೆ. ಸೊ ಲಾರ್ಜ್ ಫಿಶಸ್ನ ತಿನ್ನೋವಂಥದ್ದು ಯಾವುದು ಅಂತಂದರೆ ಫಿಶ್ ಈಟಿಂಗ್ ಬರ್ಡ್ಸ್. ಫಿಶ್ ಈಟಿಂಗ್ ಬರ್ಡ್ಸ್ ಲೈಕ್ ಈಗಲ್ ಆಗಿರ್ಬೋದು, ಹಾಕ್ ಆಗಿರ್ಬೋದು, ಇವು. ಸೊ ಇಲ್ಲಿ ಎಷ್ಟು ಸೇರ್ಕೊಳ್ಳುತ್ತೆ ಅಂತಂದರೆ 25 ppm DDT. ppm ಏನಿದು DDT. ಸೊ ನೋಡಿ, ವಾಟ್ರಲ್ಲಿ DDT ತುಂಬ ಕಡಿಮೆ ಇತ್ತು, ಹೋಗ್ತಾ ಹೋಗ್ತಾ ಏನಾಯಿತು, DDT ಜಾಸ್ತಿ ಆಗ್ತಾ ಹೋಯಿತು. ಸೊ ವಾಟ್ರಲ್ಲಿ ಕಡಿಮೆ ಇದೆ. ವಾಟರ್ನ ಕನ್ಸಂಪ್ಷನ್ ಮಾಡುವಂಥ ಝೂ ಪ್ಲ್ಯಾಂಟನ್ಸಲ್ಲಿ ಜಾಸ್ತಿ ಆಯಿತು, 0.04 ppm ಆಯಿತು. ಝೂ ಪ್ಲ್ಯಾಂಟನ್ಸ್ನ ಕನ್ಸ್ಯೂಮ್ ಮಾಡುವಂಥ ಸ್ಮಾಲ್ ಫಿಶಸ್ಸಲ್ಲಿ ಮತ್ತೇನಾಯಿತು, 0.5 ppm ಆಯಿತು. ಸ್ಮಾಲ್ ಫಿಶಸ್ನ ತಿನ್ನುವಂಥ ಲಾರ್ಜ್ ಫಿಶಸ್ಸಲ್ಲಿ 2 ppm ಆಯಿತು. ಫಿಶ್ ಈಟಿಂಗ್ ಬರ್ಡ್ಸಲ್ಲಿ 25 ppm DDT ಡೆಪೋಸಿಷನ್ ಆಯಿತು. ಸೊ ದಿಸ್ ಟೈಪ್ ಆಫ್ ಅಕ್ಯುಮಿಲೇಷನ್ ಆಫ್ ಟಾಕ್ಸಿಕೆಂಟ್ ನಾವೇನಂತ ಕರಿತೀವಿ, ಬಯೋ ಮ್ಯಾಗ್ನಿಫಿಕೇಷನ್. So biomagnification means increasing toxicant in successive tropical level. Successive ಒಂದಾದ್ಮೇಲೆ ಒಂದು ಬರುವಂಥ ಸಕ್ಸೆಸಿವ್ ಟ್ರಾಪಿಕಲ್ ಲೆವೆಲ್ ಟಾಕ್ಸಿಕೆಂಟ್ಗಳು ಜಾಸ್ತಿ ಆಗ್ತಾ ಹೋಗ್ತಿರೋದನ್ನ ನಾವೇನಂತ ಕರಿತೀವಿ, ಬಯೋಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. 1 ಮಾರ್ಕ್ಸ್ಗೆ ಡೆಫಿನೇಷನ್, 3 ಮಾರ್ಕ್ಸ್ಗೆ ಚಾರ್ಟ್, 5 ಮಾರ್ಕ್ಸ್ಗೆ ಡೆಫಿನೇಷನ್, ಚಾರ್ಟ್ ವಿತ್ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಸೊ ಇಲ್ಲಿ DDT ಹೇಳಿದ್ವಿ ನಾವು. ಈ DDT ನಾನು ಆವಾಗಲೇ ಹೇಳಿದೆ, ಇದನ್ನು ಹ್ಯೂಮನ್ ಬೀಯಿಂಗ್ಸ್ ಕ್ರಿಯೇಟ್ ಮಾಡಿದಂಥ ಒಂದು ಪೆಸ್ಟಿಸೈಡ್ಸ್. ಸೊ ಅದು ಫಾರ್ಮರ್ಸ್ಗಳಿಗೆ ಮುಂಚೆಲ್ಲ ಕೊಡ್ತಾ ಹೋದರು, ಜಾಸ್ತಿ ಯೂಸ್ ಮಾಡ್ತಾ ಹೋದರು. ಫಾರ್ಮರ್ಸ್ ಅಷ್ಟೇ ಅಲ್ಲ, ದೆನ್ ಹೌಸ್ ಹೋಲ್ಡಿಂಗ್ಸಲ್ಲೂ ಕೂಡ ಅದನ್ನು ಯೂಸ್ ಮಾಡ್ತಾ ಹೋದರು. ಏನಾದ್ರು ಇರ್ಬೆ ಇತ್ತು, ಆ್ಯಂಡ್ಸ್ ಇತ್ತು ಅಂತಂದರೆ ಆ ಗೂಡಿಗೆಲ್ಲ ಹಾಕೋದು, ಕಾಕ್ರೋಚ್ ಬರ್ದಂಗೆಲ್ಲ ಹಾಕೋದೆಲ್ಲ ಮಾಡ್ತಾ ಹೋದರು. ಸೊ ಅದು ವಾಟ್ರಲ್ಲಿ ಹೋಗಿ ಡೆಪಾಸಿಟ್ ಆಗ್ತಾ ಹೋಯಿತು, ಅಕ್ಯುಮುಲೇಟ್ ಆಗ್ತಾ ಹೋಯಿತು. ಸೊ ಅವಾಗ ಆ ವಾಟರ್ ಮೇಲೆ ಡಿಪೆಂಡೆಂಟ್ ಇರುವಂಥ ಆರ್ಗನಿಸಮ್ಸಲ್ಲಿ DDT ಜಾಸ್ತಿ ಆಗ್ತಾ ಹೋಯಿತು. ಸೊ ಇಲ್ಲಿ ಈ ಟಾಕ್ಸಿಕೆಂಟ್ ಏನಾಗಿರ್ತಾವಪ್ಪ ಅಂತಂದರೆ ಬಯೋಡಿಗ್ರೇಡಬಲ್ ಟಾಕ್ಸಿಕೆಂಟ್. ಇದು ಒಂದು ತಿಳ್ಕೊಬೇಕು, ಬಯೋಡಿಗ್ರೇಡಬಲ್ ಟಾಕ್ಸಿಕೆಂಟ್ ಅಲ್ಲ. ಬಯೋಡಿಗ್ರೇಡಬಲ್ ಟಾಕ್ಸಿಕೆಂಟ್ ಆದರೆ ಡಿಗ್ರೇಡ್ ಆಗಿಬಿಡುತ್ತೆ. ಅದು ಬಾಡಿ ಒಳಗಡೆ ಎಂಟ್ರಿ ಆದಮೇಲೆ ಅದು ಡಿಗ್ರೇಡ್ ಆದಮೇಲೆ ಬಾಡಿ ಒಳಗಡೆ ಹಾಗೆ ಅಕ್ಯುಮುಲೇಟ್ ಆಗುತ್ತೆ. ಸೊ ಹಾಗೆ ಅಕ್ಯುಮುಲೇಟ್ ಆದಮೇಲೆ ಅದು ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ತಿನ್ನುವಂಥ ಆರ್ಗನಿಸಮ್ಸ್ ಮೇಲೆ ಅದು ಹಾಗೆ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಾಟ್ರಲ್ಲಿ ಕಡಿಮೆ ಇರುತ್ತೆ. ಈ ಫಿಶ್ ಈಟಿಂಗ್ ಬರ್ಡ್ಸ್ಗಳು ಜಾಸ್ತಿ ವಾಟ್ರಲ್ಲಿರುವಂಥ ಫಿಶಸ್ಗಳನ್ನ ಇವನ್ನೆಲ್ಲ ತಿಂತಾ ಹೋಗ್ತವೆ. ಸೊ ಅವಾಗ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಹೋಗ್ತವೆ. ಅದೆಷ್ಟು ತಿಂತಾ ಹೋಗ್ತವೆ ಅದೇ ಥರ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಅಕ್ಯುಮುಲೇಟ್ ಆದಂಥ ಫಿಶ್ ಈಟಿಂಗ್ ಬರ್ಡ್ಸ್ಗಳಲ್ಲಿ ಇದು ಪ್ರಾಬ್ಲಮ್ ಆಗುತ್ತೆ. ಏನಂತಂದರೆ ಇಟ್ ಅಫೆಕ್ಟ್ DDT ಅಫೆಕ್ಟ್ ಕ್ಯಾಲ್ಶಿಯಂ ಮೆಟಾಬಲಿಸಮ್. ಸೊ DDT ಏನನ್ನು ಅಫೆಕ್ಟ್ ಮಾಡುತ್ತೆ ಅಂತಂದರೆ ಇಟ್ ಅಫೆಕ್ಟ್ ಕ್ಯಾಲ್ಶಿಯಂ ಮೆಟಾಬಲಿಸಮ್. ಸೊ ಅವರಲ್ಲಿ ಕ್ಯಾಲ್ಶಿಯಂ ಮೆಟಾಬಲಿಸಮ್ನ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ ಕ್ಯಾಲ್ಶಿಯಂ ಎಗ್ಗಲ್ಲಿ ಇರುತ್ತೆ, ಹೌದಾ? ಸೊ ಎಗ್ಗಲ್ಲಿ ಪ್ರೊಟೆಕ್ಟಿವ್ ಲೇಯರ್ ಆಗಿ ಎಗ್ ಶೆಲ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಬರ್ಡ್ಸ್ಗಳಲ್ಲಿ. ಸೊ ಅದು ಕ್ಯಾಲ್ಶಿಯಂ ಮೆಟಾಬಲಿಸಮ್ನ ಅಫೆಕ್ಟ್ ಮಾಡೋದ್ರಿಂದ ಎಗ್ ಶೆಲ್ ಏನಾಗುತ್ತೆ ಅಂತ ಅಂದರೆ ತಿನ್ನಾಗ್ತಾ ಹೋಗುತ್ತೆ. ಈ ರೀತಿ ಎಗ್ ಥಿಕ್ ಪ್ರೊಟೆಕ್ಟಿವ್ ಕ್ಯಾಲ್ಶಿಯಂ ಇರೋದ್ರಿಂದ ಇರುತ್ತೆ. ಸೊ ಇದೇನಾಗ್ತಾ ಹೋಗುತ್ತೆ ಅಂತಂದರೆ ತಿನ್ನಾಗ್ತಾ ಹೋಗುತ್ತೆ, ತಿನ್ನಾಗೋದ್ರಿಂದ ಏನಾಗುತ್ತೆ ಅಂದರೆ ಎಂಬ್ರಿಯೋ ಡೈರೆಕ್ಟಾಗಿ ಸನ್ಲೈಟಿಗೆ ಎಕ್ಸ್ಪೋಸ್ ಆಗುತ್ತೆ. ಸೊ ಅದರೊಳಗೆ ಇರುವಂಥ ಕಂಟೆಂಟು
ಏನಾಗುತ್ತೆ ಎವಾಪರೇಟ್ ಆಗಿ ಎಗ್ಸ್ಗಳು ಡೆತ್ ಆಗುತ್ತೆ, ಮೀನ್ಸ್ ಅದರಲ್ಲಿರೋ ಎಂಬ್ರಿಯೋ ಡೆತ್ ಆಗುತ್ತೆ. ಸೊ ಫಿಶ್ ಈಟಿಂಗ್ ಬರ್ಡ್ಸ್ದು ಪಾಪ್ಯುಲೇಷನ್ ಏನಾಗ್ತಾ ಬಂತು, ಡಿಟೋರೇಟ್ ಆಗ್ತಾ ಬಂತು. ಗೊತ್ತಾಯಿತು. ಸೊ ದಿಸ್ ಈಸ್ ದ ಒಂದು ಎಕ್ಸಾಂಪಲ್ ಫಾರ್ ಬಯೋಮ್ಯಾಗ್ನಿಫಿಕೇಷನ್. ಬಯೋಮ್ಯಾಗ್ನಿಫಿಕೇಷನ್ ಎಕ್ಸಾಂಪಲ್ DDT. ಇಟ್ ಅಫೆಕ್ಟ್ ಕ್ಯಾಲ್ಶಿಯಂ ಮೆಟಾಬಲಿಸಮ್ ಇನ್ ಫಿಶ್ ಈಟಿಂಗ್ ಬರ್ಡ್ಸ್. ಕ್ಯಾಲ್ಶಿಯಂ ಮೆಟಾಬಲಿಸಮ್ ಅಫೆಕ್ಟ್ ಮಾಡೋದ್ರಿಂದ ಥಿಕ್ ಶೆಲ್, ಎಗ್ ಶೆಲ್ ಏನಾಗ್ತಾ ಹೋಯ್ತು, ತಿನ್ ಆಗ್ತಾ ಹೋಯ್ತು. ಸೊ ಇಟ್ ಡ್ರೈಸ್ ಅಪ್ ದ ಎಂಬ್ರಿಯೋ ಆ್ಯಂಡ್ ಲೀಡಿಂಗ್ ಟು ದ ಡೆತ್ ಆಫ್ ಎಗ್, ಡೆತ್ ಆಫ್ ಫಿಶ್ ಈಟಿಂಗ್ ಬರ್ಡ್ಸ್ ಪಾಪ್ಯುಲೇಷನ್ ಆರ್ ಡಿಟೋರೇಷನ್ ಆಫ್ ಫಿಶ್ ಈಟಿಂಗ್ ಬರ್ಡ್ಸ್ ಪಾಪ್ಯುಲೇಷನ್ ಏನಾಗ್ತಾ ಹೋಯ್ತು, ಕಡಿಮೆ ಆಗ್ತಾ ಹೋಯ್ತು, ಡಿಟೋರೇಟ್ ಆಗ್ತಾ ಹೋಯ್ತು. ಸೊ ಹಾಗಾಗಿ ಇಲ್ಲಿ ಸುಮಾರು ನಮಗೆ ಏನಾಗುತ್ತಪ್ಪ ಅಂತಂದರೆ ಈ ಫಿಶ್ ಈಟಿಂಗ್ ಬರ್ಡ್ಸ್ಗಳದ್ದು ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವೊಂದು ಕಡೆ ಅವು ಕಂಪ್ಲೀಟಾಗಿ ಅವೇನಾಗಿದ್ದಾವೆ, ಬರ್ಡ್ಸ್ಗಳು ನಾಶ ಆಗೋಗಿದ್ದಾವೆ. ಓಕೆ. ಸೊ ಬಯೋಮ್ಯಾಗ್ನಿಫಿಕೇಷನ್ ಇನ್ DDT ಬಯೋಮ್ಯಾಗ್ನಿಫಿಕೇಷನ್ ಎಕ್ಸಾಂಪಲ್ DDT ಅಫೆಕ್ಟಿಂಗ್ ಕ್ಯಾಲ್ಶಿಯಂ ಮೆಟಾಬಲಿಸಮ್ ಇನ್ ಫಿಶ್ ಈಟಿಂಗ್ ಬರ್ಡ್ಸ್ ಅಕ್ವಾಟಿಕ್ ಎಕೋಸಿಸ್ಟಮ್ದು ಒಂದು ಎಕ್ಸಾಂಪಲ್. ವಾಟರಲ್ಲಿ 0.003 ppm ಇರುತ್ತೆ. ಹೋಗ್ತಾ ಹೋಗ್ತಾ DDT ಪಾರ್ಟ್ಸ್ ಪರ್ ಮಿಲಿಯನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಂಗೆ ಫಿಶ್ ಈಟಿಂಗ್ ಬರ್ಡ್ಸಲ್ಲಿ ಅದು ಅಕ್ಯುಮುಲೇಟ್ ಆಗುತ್ತೆ. ಸೊ ಅದು ಬಾಡಿಯಿಂದ ಹೊರಗಡೆ ಹೋಗೋದಿಲ್ಲ. ಸೊ ಇಟ್ ಅಫೆಕ್ಟ್ ಕ್ಯಾಲ್ಶಿಯಂ ಮೆಟಾಬಲಿಸಮ್ ಆ್ಯಂಡ್ ಎನ್ಸ್ and further it affect deteriorate or disintegration of egg shell, calcium present in the egg shell, so leading to thinning of egg shell. So egg shell ಏನಾಗುತ್ತೆ, thin ಆಗ್ತಾ ಹೋಗುತ್ತೆ. So when it exposes to the sunlight, it drains up the embryo leading to the death of embryo. ಸೊ ಅದರದ್ದು ನೆಕ್ಸ್ಟ್ ಸ್ಪೀಸಿಸ್ ಕಂಟಿನ್ಯೂಷನ್ ಆಗೋದಿಲ್ಲ. ಸೊ ಅಲ್ಲಿ ಅದರ ಸಂತಾನ ಏನಾಗುತ್ತೆ, ನಾಶ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಬರ್ಕೊಳ್ಳಿ ಇದನ್ನು. So next concept related to water pollution is eutrophication. Eutrophication means natural aging of lake. Natural aging of lake is called as eutrophication. So age ಲೇಕ್ಗೂ ಕೂಡ ಏಜ್ ಆಗ್ತಾ ಹೋಗುತ್ತೆ. ಸೊ ಆ ಲೇಕ್ ಇನಿಷಿಯಲಿ ಏನಿರುತ್ತಪ್ಪ ಅಂತಂದರೆ ಡೀಪ್ ಇರುತ್ತೆ. ಡೀಪ್ ಇರುವಂಥ ಲೇಕಲ್ಲಿ ವಾಟ್ರ್ ತುಂಬಾ ಕೂಲ್ ಇರುತ್ತೆ, ಕೋಲ್ಡ್ ವಾಟರ್ ಇರುತ್ತೆ, ರೈಟ್. ಸೊ ಬರ್ತಾ 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 ಆ ಲೇಕ್ ಏನಾಗ್ತಾ ಹೋಗುತ್ತೆ ಅಂದರೆ ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ನಾಶ ಆಗುತ್ತೆ. ಡೀಪ್ ಇರೋಂಥ ಲೇಕ್ ಡೀಪ್ ಇರೋದಿಲ್ಲ, ಅದು ಲ್ಯಾಂಡ್ ಆಗಿರುತ್ತೆ. ಸೊ ವಾಟ್ರೆಲ್ಲ ಡ್ರೈ ಅಪ್ ಆಗುತ್ತೆ, ಅಲ್ಲಿ ಲಾರ್ಜ್ ಟ್ರೀಸ್ಗಳೆಲ್ಲ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಎ ಟೈಪ್ ಆಫ್ ಸಕ್ಸೇಷನ್, ಒಂದು ರೀತಿ ಟೈಪ್ ಆಫ್ ಸಕ್ಸೇಷನ್ ಟೈಪ್ ಆಗುತ್ತೆ. ಸೊ ಇದು ನ್ಯಾಚುರಲಿ ಏಜಿಂಗ್ ಆಫ್ ಲೇಕ್ ಆಯಿತು ಅಂತಂದರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಯೂಟ್ರೋಫಿಕೇಷನ್. ದೆನ್ ಕಾಸಸ್ ಆಫ್ ಯೂಟ್ರೋಫಿಕೇಷನ್, ಹೌ ಯೂಟ್ರೋಫಿಕೇಷನ್ ಅಕರ್ಸ್ ಇನ್ ಲೇಕ್ ನ್ಯಾಚುರಲಿ, ಮ್ಯಾನ್ ಮೇಡ್ ಅದು ನ್ಯಾಚುರಲಿ ಲೇಕಲ್ಲಿ ಯಾವ ರೀತಿ ಆಗುತ್ತೆ. ಸೊ ನ್ಯಾಚುರಲ್ ಯೂಟ್ರೋಫಿಕೇಷನ್ ಅಕರ್ಸ್ ಡ್ಯೂ ಟು ದ ಇಲ್ಲಿ ಫಸ್ಟಿಗೆ ಏನೇ ಅಂತ ನೋಡೋಣ. ಕಾಸಸ್ ನೋಡೋಕ್ಕಿಂತ ಮುಂಚೆ ನೋಡಿ, ಈಗ ಇದೊಂದು ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಇದೊಂದು ಲೇಕ್ ಪಾಂಡ್ ಅಂತ ತೊಗೊಂಡ್ರೆ, ಸೊ ಇದು ಡೀಪ್ ಇರುತ್ತೆ, ಆಳ ಇರುತ್ತೆ, ಡೀಪ್ ಇರುತ್ತೆ. ಸೊ ಈ ಡೀಪ್ ಲೇಕಿಗೆ ಏನಾಗುತ್ತೆ ಅಂತಂದರೆ ರೈನ್ಫಾಲ್ ಬಂದಾಗ ವಾಟರ್ ಫ್ಲೋ ಆಗುತ್ತೆ. ಸೊ ವಾಟರ್ ಫ್ಲೋ ಏನಿರುತ್ತೆ, ಇಟ್ ಬ್ರಿಂಗ್ಸ್ ದ ನ್ಯೂಟ್ರಿಯೆಂಟ್ಸ್ ಇನ್ ಟು ದ ಲೇಕ್. ಸೊ ನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ, ಪ್ಲಸ್ ಸಾಯಿಲ್, ಪ್ಲಸ್ ಡೆಬರೀಸ್,
ಆಫ್ ಡೆತ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ಸ್. ಸೊ ನಾವು ಲೇಕ್ ಯಾವಾಗಲೂ ಕೂಡ ಏನಪ್ಪ ಅಂತಂದರೆ ಸ್ಲೋಪ್ ರೀಜನ್ಸ್ ಅಂದರೆ ಕೆಳಗಡೆ ಇರುತ್ತೆ. ಸ್ಲೋಪ್ ರೀಜನ್ಸ್ ಬೆಟ್ಟ ಗುಟ್ಟಗಳಿಂದ ಏನು ಬರುತ್ತೆ, ವಾಟರ್ ಫ್ಲೋ ಆಗುತ್ತೆ ರೈನ್ಫಾಲ್ ಬಂದಾಗ. ಸೊ ಇದು ನ್ಯೂಟ್ರಿಯೆಂಟ್ಸ್ನ ತೊಗೊಂಡ್ಬರುತ್ತೆ. ಇನ್ಷಿಯಲಿ ಇದೇನಿರುತ್ತಪ್ಪ ಅಂತಂದರೆ ವಾಟರ್ ಕೂಲ್ ಇರುತ್ತೆ, ಲೇಕಿನ ವಾಟರ್ ಏನಾಗಿರುತ್ತೆ, ಕೂಲ್ ಇರುತ್ತೆ, ರೈಟ್, ಕೂಲ್ ಇರುತ್ತೆ ಮತ್ತು ಪ್ಯೂರ್ ವಾಟರ್ ಇರುತ್ತೆ, ಪ್ಯೂರ್ ವಾಟರ್. ಸೊ ಇಟ್ provide an environment for development of aquatic organisms like plants and also animals. ಸೊ ರೈನ್ಫಾಲ್ ಏನಿದೆ, ರೈನ್ಫಾಲ್ ಆದಾಗ ಮಳೆ ಬಂದಾಗ ವಾಟರ್ ಕಲೆಕ್ಟ್ ಆಗಿ ಸೊ ಲೇಕಿಗೆ ಬರುತ್ತೆ, ಫಿಲಪ್ ಆಗುತ್ತೆ. ಲೇಕ್ ಫಿಲಪ್ ಆಗಿದಾಗ ಆ ವಾಟ್ರಲ್ಲಿ ಏನಿರುತ್ತೆ ಅಂತಂದರೆ ನ್ಯೂಟ್ರಿಯೆಂಟ್ಸ್, ಸಾಯಿಲ್ ಮತ್ತು ಡೆಬ್ರೀಸ್ ಅಂತಂದರೆ ಪ್ಲ್ಯಾಂಟ್ಸ್, ಅನಿಮಲ್ಸ್ ಸತ್ತಿರುವಂಥ ಪ್ಲ್ಯಾಂಟ್ಸ್ ಡೆಬ್ರೀಸ್ಗಳಿರುತ್ತೆ, ಅನಿಮಲ್ ಡೆಬ್ರೀಸ್ ಇರುತ್ತೆ, ಫೀಕಲ್ ಮ್ಯಾಟರ್ ಇರುತ್ತೆ ಅನಿಮಲ್ಸ್ದು. ಸೊ ಅದೆಲ್ಲ ಬಂದು ಇಲ್ಲಿ ಡೆಪಾಸಿಟ್ ಆಗುತ್ತೆ. ಸೊ ಇದೆಲ್ಲ ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ, ರೈಟ್. ಸೊ ಇದು ಬಂದು ಕೆಳಗಡೆ ಡೆಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಾಟರ್ ಡಿಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಡಿಸಾಲ್ವ್ಡ್ ನ್ಯೂಟ್ರಿಯೆಂಟ್ಸ್ನ ಸಾಯಿಲ್ ಹೋಗಿ ಡೆಪಾಸಿಟ್ ಆಗುತ್ತೆ, ನ್ಯೂಟ್ರಿಯೆಂಟ್ಸ್ ಡಿಸಾಲ್ವ್ ಆಗುತ್ತೆ, ಡೆಬ್ರಿಸ್ ಹೋಗಿ ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ. ಈ ಡಿಸಾಲ್ವ್ಡ್ ನ್ಯೂಟ್ರಿಯೆಂಟ್ಸ್ ಮೇಲೆ ಏನಾಗುತ್ತೆ, ಪ್ಲ್ಯಾಂಕ್ಟಾನಿಕ್ ಆರ್ಗ್ಯಾನಿಸಮ್ಸ್ಗಳು ಡೆವಲಪ್ಮೆಂಟ್ ಆಗುತ್ತೆ. ಫೈಟೋ ಪ್ಲ್ಯಾಂಕ್ಟಾನ್ಸ್, ಝೂ ಪ್ಲ್ಯಾಂಕ್ಟಾನ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇವು ಇನ್ಷಿಯಲಿ ಡೆವಲಪ್ಮೆಂಟ್ ಆಗ್ತವೆ. ದೆನ್ ಆಫ್ಟರ್ ಏನಾಗುತ್ತೆ, ಪ್ಲ್ಯಾಂಕ್ಟಾನಿಕ್ ಆಲ್ಗೆಗಳು ಡೆವಲಪ್ಮೆಂಟ್ ಆಗುತ್ತೆ, ಅಕ್ವಾಟಿಕ್ ಪ್ಲ್ಯಾಂಟ್ಸ್ಗಳು ಡೆವಲಪ್ಮೆಂಟ್ ಆಗುತ್ತೆ, ಫ್ಲೋಟಿಂಗ್ ಆಗಿರ್ಬೋದು, ಸಬ್ಮರ್ಜ್ ಆಗಿರ್ಬೋದು, ಮರ್ಜ್ಡ್ ಆಗಿ. ಸೊ ಈ ಪ್ಲ್ಯಾಂಟ್ಸ್ಗಳು ಒಂದಕ್ಕೊಂದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ದೆನ್ ಆಫ್ಟರ್ ದೇರ್ ಡೆತ್, ಇವೆಲ್ಲ ಡೆತ್ ಆದಮೇಲೆ ಸಾಯಿಲ್ ಜೊತೆ ಹೋಗಿ ಅದು ಕೆಳಗಡೆ ಡೆಪಾಸಿಷನ್ ಆಗ್ತಾ ಹೋಗುತ್ತೆ. ಎಲ್ಲ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲಿ ಏನಾಗ್ತಿತ್ತು, ಹೊರಗಡೆಯಿಂದ ನ್ಯೂಟ್ರಿಯೆಂಟ್ಸ್ಗಳು ಬರ್ತಿತ್ತು, ಹೊರಗಡೆಯಿಂದ ಡೆತ್ ಪ್ಲ್ಯಾಂಟ್ಸ್, ಅನಿಮಲ್ಸ್, ಡೆಬ್ರೀಸ್ ಬರ್ತಿತ್ತು. ಈಗ ಅದ್ರ ಜೊತೆಗೆ ಪ್ಲಸ್ ಮತ್ತೆ ಆ್ಯಡ್ ಆಯಿತು. ಏನು ಅಂತ ಅಂದರೆ ಅಕ್ವಾಟಿಕ್ ಬಾಡಿ ಒಳಗಡೆ ಇರುವಂಥ, ಲೇಕ್ ಒಳಗಡೆ ಇರುವಂಥ ಪ್ಲ್ಯಾಂಟ್ಸ್, ಅನಿಮಲ್ಸ್ಗಳು ಡೆತ್ ಆದಮೇಲೆ ಅದು ಕೂಡ ಫಿಲಪ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಫಿಲಪ್ ಆಗಿ ಕಂಪ್ಲೀಟಾಗಿ ಏನಪ್ಪ ಆಗುತ್ತೆ ಅಂತಂದರೆ ಕಂಪ್ಲೀಟ್ ಲೇಕ್ ಡೆಪ್ತ್ ಕಡಿಮೆ ಆಗುತ್ತೆ. ಡೀಪ್ ಇರುವಂಥದ್ದು ಏನಾಗ್ತಾ ಹೋಗುತ್ತೆ, ಶಾಲೋ ಲೇಕ್ ಆಗುತ್ತೆ. ಶಾಲೋ ಅಂತಂದರೆ ಆಳ ಇಲ್ದಲೇ ಇರೋದು. ಸೊ ಆ ಶಾಲೋ ಇದರಲ್ಲಿ ಏನಾಗುತ್ತೆ ಅಂತಂದರೆ ಮಾರ್ಷ್ ಪ್ಲ್ಯಾಂಟ್ಸ್ಗಳು ಡೆವಲಪ್ಮೆಂಟ್ ಆಗುತ್ತೆ. ಮಾರ್ಷ್ ಪ್ಲ್ಯಾಂಟ್ ಅಂದರೆ ಆಳ ಇಲ್ದಲೇ ಇರುವಂಥದ್ದು ನೀರಿನಲ್ಲಿ ಮಾರ್ಷ್ ಪ್ಲ್ಯಾಂಟ್ ಅಂದರೆ ಕೆಸರಲ್ಲಿ ಡೆವಲಪ್ಮೆಂಟ್ ಆಗುವಂಥ ಪ್ಲ್ಯಾಂಟ್ ಅಂತಾರೆ, ಕೆಸರು ಟೈಪ್ ಆಗುತ್ತೆ, ಡೀಪ್ ಇರೋದಿಲ್ಲ ಅದು. ಓಕೆ. ದೆನ್ ಅದೇ ಥರ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ ಮೀಸಿಕ್ ಆರ್ ಮೀಸೋಫೈಟ್ಸ್ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ಗಳು ಡೆವಲಪ್ಮೆಂಟ್. ಮೀಸೋಫೈಟಿಕ್ ಅಂತ ಅಂದರೆ ಏನು, ಸೊ ಅಲ್ಲಿ ವಾಟರ್ ಕಂಟೆಂಟ್ ತುಂಬ ಜಾಸ್ತಿನೂ ಇರೋದಿಲ್ಲ, ಹಾಗಂತ ಅದು ಸ್ಕೇರ್ಸಿಟಿ ಆಫ್ ವಾಟರ್ ಅಲ್ಲ, ಅಂದರೆ ಡೆಸರ್ಟ್ ಥರನೂ ಇರೋದಿಲ್ಲ, ಲೇಕ್ ಥರನೂ ಇರೋದಿಲ್ಲ. ಸೊ ಇಲ್ಲೇನು ನಾವು ಇದೀವಿ ಮೀಸಿಕ್ ಹ್ಯಾಬಿಟಾಟ್ ಅಂತ ಕರಿತೀವಿ, ಮೀಸೋಫೈಟ್ಸ್ ಪ್ಲ್ಯಾಂಟ್ ಅಂತ ಕರಿತೀವಿ. ಸೊ ಮೀಸಿಕ್ ಹ್ಯಾಬಿಟಾಟ್ ಡೆವಲಪ್ಮೆಂಟ್ ಆದಲ್ಲಿ ಮೀಸೋಫೈಟಿಕ್ ಪ್ಲ್ಯಾಂಟ್ಸ್ ಆಗುತ್ತೆ. ಮೀಸೋಫೈಟಿಕ್ ರೀಜನ್ ಅಂತಂದರೆ ಇಟ್ ಡಸ್ ನಾಟ್ ಕಂಟೈನ್ ಟೂ ಮಚ್ ಆಫ್ ವಾಟರ್ ಆ್ಯಂಡ್ ಆಲ್ಸೋ ಇಟ್ ಡಸ್ ನಾಟ್ ಲ್ಯಾಕ್ ಟೂ ಮಚ್ ಆಫ್ ವಾಟರ್. ತುಂಬ ವಾಟ್ರು ಇರೋದಿಲ್ಲ, ತುಂಬ ವಾಟ್ರು ಕಂಟೆಂಟ್ ಇಲ್ದಂಗೂ ಇರೋದಿಲ್ಲ, ಸಾಯಿಲ್ ಜೊತೆ ವಾಟ್ರ್ ಮಿಕ್ಸಪ್ ಆಗಿ ಬೈಂಡ್ ಆಗಿ ಇರುತ್ತೆ. ಸೊ ಈಗೇನು ನಾವು ಇಲ್ಲಿ ಮುಂದೆ ಎಲ್ಲ ನೋಡ್ತೀವಲ್ಲ, ಇದೆಲ್ಲ ಮೀಸೋಫೈಟಿಕ್ ಹ್ಯಾಬಿಟಾಟ್ ಅಂತ ಕರಿತೀವಿ. ಸೊ ಈ ಮೀಸೋಫೈಟಿಕ್ ಹ್ಯಾಬಿಟಾಟ್ ಆಗುತ್ತೆ. ಹಾಗಾಗಿ ಇದು ಲೇಕ್ ಇರೋವಂಥದ್ದು ಮೀಸೋಫೈಟಿಕ್ ಲ್ಯಾಂಡ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಓಕೆ. ಸೊ ಇದು ನ್ಯಾಚುರಲ್ ಏಜಿಂಗ್ ಆಫ್ ಲೇಕ್ ಯೂಟ್ರೋಫಿಕೇಶನ್. ಇಟ್ ಟೇಕ್ಸ್ ಆಫ್ ಅಬೌಟ್ ಸೆಂಚುರೀಸ್, 100 ಆಫ್ ಇಯರ್ಸ್, 100 ಮತ್ತು 100ಇಂದ 1000 ಆಫ್ ಇಯರ್ಸ್ ಬೇಕು. ಸೆಂಚುರೀಸ್ ಅಂತ ಹೇಳ್ತಾರೆ. 100 ಅಂತಂದರೆ ಇಲ್ಲಿ ಸೆಂಚುರೀಸ್ ಅಂದರೆ ಅದು ಒಂದೇ ಸತಿ ಆಗುವಂಥದ್ದಿಲ್ಲ, 100 ವರ್ಷಕ್ಕೆ ಏನು ಆಗುವಂಥದ್ದಿಲ್ಲ, 100s ಆಫ್ ಇಯರ್ಸ್ ಅಂದರೆ ಸೆಂಚುರೀಸ್ ತನಕ ಬೇಕು, 1000 ಆಫ್ ಇಯರ್ಸ್ ತನಕ ಬೇಕು ನ್ಯಾಚುರಲ್ ಆಗಿ ಆಗೋದಾದರೆ, ರೈಟ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಯೂಟ್ರೋಫಿಕೇಶನ್. ನೆಕ್ಸ್ಟ್ ನೋಡೋಣ.
cultural or accelerated eutrophication. ಅಂದರೆ ಏಜಿಂಗ್ ಆಫ್ ಲೇಕ್ ಏನು ನ್ಯಾಚುರಲಿ ಏಜಿಂಗ್ ಆಫ್ ಲೇಕ್ ಸೆಂಚುರೀಸ್ ಆಗ್ತಿತ್ತು, ಆದರೆ ಇಲ್ಲಿ ಹಂಗಲ್ಲ. 100 ಆಫ್ ಇಯರ್ಸ್ ಒಳಗಡೆ ನ್ಯಾಚುರಲಿ ಏಜಿಂಗ್ ಆಫ್ ಲೇಕ್ ಆಗುತ್ತೆ ಬೈ ಮ್ಯಾನ್ ಮೇಡ್ ಪೊಲ್ಯೂಷನಿಂದ, ಮ್ಯಾನ್ ಮೇಡ್ ಆ್ಯಕ್ಟಿವಿಟೀಸಿಂದ. ಸೊ ಆಕ್ಸಿಲರೇಟ್ ಆಗುತ್ತೆ, ಅಂದರೆ ಫಾಸ್ಟನಿಂಗ್ ಆಗುತ್ತೆ. ಯೂಟ್ರೋಫಿಕೇಶನ್ ಮೀನ್ಸ್ ಏಜಿಂಗ್ ಆಫ್ ಲೇಕ್ ಡ್ಯೂ ಟು ಮ್ಯಾನ್ ಮೇಡ್. ಜಸ್ಟ್ ಯೂಟ್ರೋಫಿಕೇಶನ್ ಅಂತಂದರೆ ನ್ಯಾಚುರಲ್ ಏಜಿಂಗ್, ಇಟ್ ಟೇಕ್ಸ್ 1000 ಆಫ್ ಇಯರ್ಸ್, ಸೆಂಚುರೀಸ್ಗಳು ಬೇಕು, 1000 ಆಫ್ ಇಯರ್ಸ್ ಬೇಕು. ಬಟ್ ಆಕ್ಸಿಲರೇಟೆಡ್ ಆರ್ ಕಲ್ಚರಲ್ ಯೂಟ್ರೋಫಿಕೇಶನ್ ಅಂತಂದರೆ ಈಸ್ ಆಫ್ ಅಬೌಟ್ ವಿತಿನ್ ಹಂಡ್ರೆಡ್ಸ್ ಆಫ್ ಇಯರ್ಸ್, 100 ಒಳಗಡೆ ಇಯರ್ಸಲ್ಲಿ ಏನಾಗುತ್ತೆ ಏಜಿಂಗ್ ಆಗುತ್ತೆ. ಇದು ಏನಪ್ಪ ಅಂತಂದರೆ ಮ್ಯಾನ್ ಮೇಡ್ ಪೊಲ್ಯೂಷನ್ಸಿಂದ ಆಗುವಂಥದ್ದು, ರೈಟ್. ಸೊ ಏನು ಹ್ಯೂಮನ್ ಬೀಯಿಂಗ್ಸ್ಗಳು ಅದು ವೇಸ್ಟ್ ಅಂತ ವಾಟ್ರಲ್ಲಿ ಹಾಕ್ತಾನೆ. ಸೊ ಈಗ ಫ್ಯಾಕ್ಟ್ರೀಸಿಂದ ಬಂದಿರುವಂಥ ವೇಸ್ಟ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಮುನ್ಸಿಪಾಲ್ ವೇಸ್ಟ್ ವಾಟರ್ ಇರ್ಬೋದು, ಸಿವೇಜ್ ಅಂತ ಕರಿತೀವಲ್ಲ ಅದು ವೇಸ್ಟ್ ಆಗಿರ್ಬೋದು, ದೆನ್ ಡೊಮೆಸ್ಟಿಕ್ ವೇಸ್ಟ್ ಇರ್ಬೋದು. ಸೊ ಏನು ವೇಸ್ಟು ಇವಾಗ ನಾವು ಬಾತಿಂಗ್ ಮಾಡ್ತೀವಿ, ಅದರಲ್ಲಿ ಸೋಪ್ ವಾಟರ್ ಇರುತ್ತೆ, ಶಾಂಪೂ ಇರುತ್ತೆ, ಬ್ರಷ್ ಮಾಡ್ತೀವಿ, ವೇಸ್ಟ್ ಇರುತ್ತೆ, ರೈಟ್. ಸೊ ಅದೆಲ್ಲ ವೇಸ್ಟ್ ವಾಟ್ರ್ ಹೋಗಿ ದೆನ್ ಹ್ಯೂಮನ್ ಎಸ್ಕ್ರೀಟರಿ ವೇಸ್ಟ್ ಆಗಿರ್ಬೋದು. ಸೊ ಅದೆಲ್ಲ ವಾಟರ್ ಡಿಸಾಲ್ವ್ ಆಗಿ ಹೋಗಿ ಸೇರ್ಕೊಳುತ್ತೆ ಅಂತ ಅಂದರೆ ನಿಯರ್ ಬೈ ಬಾಡೀಸ್, ಅಕ್ವಾಟಿಕ್ ಬಾಡೀಸ್ ಆರ್ ಲೇಕಿಗೆ ಹೋಗಿ ಸೇರ್ಕೊಳುತ್ತೆ. ಸೊ ಅಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ವಿ ವಿಲ್ ಪುಷಿಂಗ್ ದ ಲಾರ್ಜ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೇಟ್ ಆ್ಯಂಡ್ ಫಾಸ್ಫೇಟ್. ನೈಟ್ರೇಟ್ ಮತ್ತು ಫಾಸ್ಫೇಟ್ನ ಜಾಸ್ತಿ ಲೇಕಿಗೆ ಕಳಿಸ್ತೀವಿ. ಸೊ ಲಾರ್ಜ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡೋದ್ರಿಂದ ಅವಾಗ ಹೇಳಿದ್ವಿ ಆಲ್ಗಲ್ ಬ್ಲೂಮ್ಸ್ಗಳು ಡೆವಲಪ್ಮೆಂಟ್ ಆಗುತ್ತೆ. ವಾಟರ್ ಯಾಸಿಂತ್ ಅಂತ ಒಂದು ಅಕ್ವಾಟಿಕ್ ಪ್ಲ್ಯಾಂಟ್ಸ್ಗಳು, ಫಾಸ್ಟ್ ಗ್ರೋತಿಂಗ್ ಪ್ಲ್ಯಾಂಟ್ಸ್ಗಳು ಡೆವಲಪ್ಮೆಂಟ್ ಆಗುತ್ತೆ. ಸೊ ಅಲ್ಲಿ ಬಿಒಡಿನ ಡಿಕ್ರೀಸ್ ಮಾಡುತ್ತೆ. ಮೋರ್ಟಾಲಿಟಿ ರೇಟ್ ಆಫ್ ಅಕ್ವಾಟಿಕ್ ಆರ್ಗನಿಸಮ್ಸ್ ಜಾಸ್ತಿ ಆಗುತ್ತೆ. ದೆನ್ ಆ ಪ್ಲ್ಯಾಂಟ್ಸ್ಗಳೆಲ್ಲ ಫಾಸ್ಟಾಗಿ ಗ್ರೋತ್ ಆಗಿ ಡೆತ್ ಆಗಿ ಅಲ್ಲಿ ಸೇರ್ಕೊಳೋದ್ರಿಂದ, ಅಂದರೆ ವಾಟರ್ಲಿ ಸೇರ್ಕೊಳೋದ್ರಿಂದ ಅದೇನಾಗುತ್ತೆ ಅಂತಂದರೆ ಡೀಪೆಸ್ಟ್ ವಾಟರ್ ಅಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಥರ್ಮಲ್ ಪವರ್ ಪ್ಲ್ಯಾಂಟ್, ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡುವಂಥ ಪ್ಲ್ಯಾಂಟ್ಸ್ಗಳಿಂದ ಸೊ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆದಮೇಲೆ ವಾಟರ್ ಮೂವ್ಮೆಂಟ್ ಆಗುತ್ತಲ್ಲ, ಆ ವಾಟ್ರ್ ಏನಪ್ಪ ಅಂತಂದರೆ ಹೀಟ್ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ಹೈ ಟೆಂಪ್ರೇಚರ್ ಇರುವಂಥ ವಾಟರ್ ಏನು ಮಾಡುತ್ತಪ್ಪ ಅಂತಂದರೆ ಇಟ್ ರೀಪ್ಲೇಸ್ ದ ಸೆನ್ಸಿಟಿವ್ ಆರ್ಗನಿಸಮ್ಸ್ ಫಾರ್ ಟೆಂಪ್ರೇಚರ್. ಅಂದರೆ ಇನಿಷಿಯಲಿ ವಾಟರ್ ಕೂಲ್ ಇರುತ್ತೆ, ಸೊ ಟೆಂಪ್ರೇಚರ್ಗೆ ಸೆನ್ಸಿಟಿವ್ನೆಸ್ ಇರುವಂಥ ಆರ್ಗನಿಸಮ್ಸ್ಗಳು ಸತ್ತೋಗುತ್ತೆ. ದೆನ್ ಇಟ್ ಇನ್ಕ್ರೀಸಸ್ ದ ಗ್ರೋತ್ ಆಫ್ ಅಕ್ವಾಟಿಕ್ ಆರ್ಗನಿಸಮ್ಸ್ ಲೈಕ್ ಫಿಶಸ್ ಆ್ಯಂಡ್ ಅದರ್ ಪ್ಲ್ಯಾಂಟ್ಸ್. ಫಿಶಸ್ಸು ಕೆಲವೊಂದು ಪ್ಲ್ಯಾಂಟ್ಸ್ಗಳು ಮತ್ತು ಫಿಶಸ್ಗಳು ಗ್ರೋತ್ನ ಇನ್ಕ್ರೀಸ್ ಮಾಡುತ್ತೆ, ಇಲ್ಲ ಅಂತ. ಬಟ್ ಅಟ್ ಸೇಮ್ ಟೈಮ್ ಇಟ್ ಆಲ್ಸೋ ಅಫೆಕ್ಟ್ ಇಂಡಿಜಿನಸ್ ಫ್ಲೋರಾ ಆ್ಯಂಡ್ ಫಾನಾ. ಇಂಡಿಜಿನಸ್ ಫ್ಲೋರಾ ಆ್ಯಂಡ್ ಫಾನಾನ ಅಫೆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಆಫ್ ಅಬೌಟ್ ಆಕ್ಸಿಲರೇಟೆಡ್ ಆರ್ ಕಲ್ಚರಲ್ ಯೂಟ್ರೋಫಿಕೇಶನ್. ಇದು ಹ್ಯೂಮನ್ ಬೀಯಿಂಗ್ಸ್ ಆ್ಯಕ್ಟಿವಿಟಿಯಿಂದ ಆಗೋದು. ಇಟ್ ಟೇಕ್ಸ್ ಜಸ್ಟ್ ಆಫ್ ಅಬೌಟ್ 100 years, whereas natural eutrophication takes thousands of years. Okay, so next study ಮಾಡೋಣ. So next, a case study of integrated waste water treatment. ಕೇಸ್ ಸ್ಟಡಿ ಆಫ್ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್. ಅಂದರೆ ನಾವೇನು ಮುನ್ಸಿಪಾಲ್ ವೇಸ್ಟ್ ವಾಟರ್ ಅಂತ ಕರಿತೀವಿ,
ಡೊಮೆಸ್ಟಿಕ್ ವೇಸ್ಟ್ ವಾಟರ್ ಆಗಿರ್ಬೋದು, ಅವೆಲ್ಲ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಆಗಿರ್ಬೋದು. ಸೊ ಇವೆಲ್ಲದನ್ನು ಸೇರಿದ್ರೆ ಏನದು ಮುನ್ಸಿಪಾಲ್ ವೇಸ್ಟ್ ವಾಟರ್ನ ಡೈರೆಕ್ಟಾಗಿ ನಾವೇನು ಮಾಡ್ತೀವಿ ಅಂತ ಅಂದರೆ ನಿಯರ್ ಬೈ ವಾಟರ್ ಬಾಡೀಸಿಗೆ, ಲೇಕ್ಸ್, ಪಾಂಡ್ಸ್ಗೆ ಅದನ್ನು ಬಿಟ್ಬಿಡ್ತೀವಿ ವಿತೌಟ್ ಟ್ರೀಟಿಂಗ್. ಸೊ ದಿಸ್ ಮುನ್ಸಿಪಾಲ್ ವೇಸ್ಟ್ ವಾಟರ್ ಕಂಟೈನ್ಸ್ ನ್ಯೂಟ್ರಿಯೆಂಟ್ಸ್. ಅದನ್ನ ಮೊನ್ನೆ ನಾನು ಹೇಳಿದ್ದೀನಿ ಏನೇನು ಸೀವೇಜ್ ಡೊಮೆಸ್ಟಿಕೇಟೆಡ್ ಆರ್ ಮುನ್ಸಿಪಾಲ್ ಸೀವೇಜಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೆ, ಡಿಸಾಲ್ವ್ಡ್ ಮೆಟೀರಿಯಲ್ಸ್ ಇರುತ್ತೆ, ದೆನ್ ಏನಿರುತ್ತೆ ಕೊಲಾಯ್ಡಲ್ ಮೆಟೀರಿಯಲ್ಸ್ ಇರುತ್ತೆ, ಸಸ್ಪೆಂಡೆಡ್ ಮೆಟೀರಿಯಲ್ಸ್ ಇರುತ್ತೆ ಅಂತ ಹೇಳಿದ್ವಿ. ಅದಕ್ಕೆ ಎಕ್ಸಾಂಪಲ್ಸ್ ಎಲ್ಲ ಕೂಡ ಹೇಳಿದ್ವಿ. ಸೊ ಅದನ್ನ ಟ್ರೀಟ್ಮೆಂಟ್ ಮಾಡಿದ್ರೆ ಡೈರೆಕ್ಟಾಗಿ ನಿಯರ್ ಬೈ ವಾಟರ್ ಬಾಡಿ ಸಿಗ್ಬಿಟ್ರೆ ಆಕ್ಸಿಲರೇಟೆಡ್ ಯೂಟ್ರೋಫಿಕೇಷನ್ ಆಗುತ್ತೆ ನಮ್ಮ ಲೇಕ್ಸ್ಗಳು. ಸೊ ಒನ್ ಶುಡ್ ವಿ ಟ್ರೀಟ್ ದ ವಾಟರ್ ದಟ್ ಈಸ್ ಮುನ್ಸಿಪಲ್ ವೇಸ್ಟ್ ವಾಟರ್ ಬಿಫೋರ್ ಇಟ್ ಈಸ್ ರಿಲೀಸಿಂಗ್ ಇನ್ ಟು ದ ನಿಯರ್ ಬೈ ವಾಟರ್ ಬಾಡೀಸ್. ಸೊ ಈಗ ಟ್ರೆಡಿಷನಲ್ ಆಗಿ ಮುನ್ಸಿಪಲ್ ವೇಸ್ಟ್ ವಾಟರ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಮಗೆ 3 ಮೆಥಡ್ಸ್ ಇದೆ. ಒಂದು ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ದೆನ್ ಕ್ಲೋರಿನೇಷನ್ ಅಂತ ಕರಿತೀವಿ, ಹೌದಾ. ಸೊ ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ಕ್ಲೋರಿನೇಷನ್ ಮಾಡಿ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಿಂದ ಸೀವೇಜನ್ನು ಟ್ರೀಟ್ಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಾಟರ್ನ ನಾವು ನಿಯರ್ ಬೈ ವಾಟರ್ ಬಾಡೀಸ್ಗೆ ಬಿಡ್ತೀವಿ. ಬಟ್ ದಟ್ ವಾಟರ್ ಸ್ಟಿಲ್ ಇಟ್ ಕಂಟೈನ್ಸ್ ಹೆವಿ ಮೆಟೀರಿಯಲ್ಸ್, ಟಾಕ್ಸಿಕ್ ಮೆಟೀರಿಯಲ್ಸ್ ಇರುತ್ತೆ, ದೆನ್ ಹಾರ್ಮ್ಫುಲ್ ಪ್ಯಾಥೋಜನ್ಸ್, ಮೈಕ್ರೋಬ್ಸ್ಗಳಿರುತ್ತೆ. ಸೊ ಅದು ಕಂಪ್ಲೀಟಾಗಿ ಏನಾಗಿರೋದಿಲ್ಲ, ಟ್ರೀಟ್ ಆಗಿರೋದಿಲ್ಲ. ಸೊ ಅದನ್ನ ರೀಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ಒಂದು ಕೇಸ್ ಸ್ಟಡಿಲಿ ನಮಗೆ ಗೊತ್ತಾಗ್ತಿದೆ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮಾಡಿ ಅದನ್ನ ರೀಯೂಸ್ ಮಾಡ್ಬೋದು. ಸೊ ಅದು ಯಾವ ರೀತಿ ಮಾಡ್ತಾರೆ ಅಂತ ನಾವು ಸ್ಟಡಿ ಮಾಡೋಣ. ಸೊ ಫಸ್ಟಿಗೆ ಫೋಮ್ ಅಂತ ಕರಿತೀವಿ. ಫೋಮ್ ಅನ್ನೋ ಒಂದು ಪ್ರಾಜೆಕ್ಟಿಂದ ಸೊ ಏನು ಮಾಡ್ತಿದ್ದಾರೆ ಅಂತಂದರೆ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ನ ಅಂದರೆ ಪೀಪಲ್ಸ್ಗಳು ಜಾಯಿನ್ ಆಗಿಬಿಟ್ಟು ಸೊ ಅಲ್ಲಿರುವಂಥ ವೇಸ್ಟ್ ವಾಟರ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ತಿದ್ದಾರೆ. ಸೊ ಟ್ರೆಡಿಷ್ನಲ್ ಮೆಥಡ್ ಏನಿತ್ತು, ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ಅಂಡ್ ಕ್ಲೋರಿನೇಷನ್. ಇದನ್ನು ಕಾಮನ್ ಆಗಿ ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ತಾರೆ. ಸೊ ಈ ಫೋಮ್ ಅನ್ನೋದು ಎಲ್ಲಿ ನಡೀತಿದೆ ಅಂತಂದರೆ, ಸೊ ಫೋಮ್ ಅಂತ ಅಂದರೆ ಫ್ರೆಂಡ್ಸ್ ಆಫ್ ಅರ್ಕಟ ಮಾರ್ಷ್ ಅಂತ ಕರೀತಾರೆ. ಸೊ ಇದು ಈ ಫೋಮ್ ಫ್ರೆಂಡ್ಸ್ ಆಫ್ ಅರ್ಕಟ ಮಾರ್ಷ್ ಅನ್ನೋದು ಎಲ್ಲಿ ಇದನ್ನು ಈ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಅನ್ನೋದು ಒಂದು ವಿಚಾರ ನಾವು ತಿಳ್ಕೋಬೇಕು. ಇದು ಅರ್ಕಟ ಟೌನ್ ಅಂತ ಇದೆ. ಇಲ್ಲಿದೆ ಇದು ಅರ್ಕಟ ಟೌನ್. ಅರ್ಕಟ ಟೌನ್ ಬಿಲಾಂಗ್ಸ್ ಟು ನಾರ್ತ್ ಕೋಸ್ಟ್ ಆಫ್ ಕ್ಯಾಲಿಫೋರ್ನಿಯಾ. ಅರ್ಕಟ ಟೌನ್ ಅಲ್ಲಿ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ನಡೀತಾ ಇದೆ. ಈ ಅರ್ಕಟ ಟೌನ್ ಎಲ್ಲಿದೆಯಪ್ಪ ಅಂತ ಅಂದರೆ ಇಟ್ ಈಸ್ ಪ್ರೆಸೆಂಟ್ ಇನ್ ನಾರ್ತ್ ಕೋಸ್ಟ್ ಆಫ್ ಕ್ಯಾಲಿಫೋರ್ನಿಯಾ. ದ ಪೀಪಲ್ಸ್ ಆಫ್ ಅರ್ಕಟ ಟೌನ್, ಸೊ ಅವ್ರದ್ದು ಟೌನಿಂದ ಏನು ವೇಸ್ಟ್ ವಾಟರ್ ಬರ್ತಿತ್ತು ಆ ವೇಸ್ಟ್ ವಾಟ್ರು ಅವ್ರ ಪೀಪಲ್ಸ್ಗಳು ಡೈರೆಕ್ಟಾಗಿ ನಿಯರ್ ಬೈ ವಾಟರ್ ಬಾಡೀಸಿಗೆ ಹೋಗ್ತಿತ್ತು. ಅಲ್ಲಿ ಯೂಟ್ರೋಫಿಕೇಷನ್ ಆಗ್ತಿತ್ತು, ವಾಟರ್ ಪೊಲ್ಯೂಷನ್ ಆಗ್ತಿತ್ತು. ಸೊ ಅಲ್ಲಿರೋಂಥ ಪೀಪಲ್ಸ್ಗಳೆಲ್ಲ ಸೇರಿಕೊಂಡು ಇದನ್ನ ನಾವು ಟ್ರೀಟ್ಮೆಂಟ್ ಮಾಡಲೇಬೇಕು ಅಂತ ಅವರು ಏನು ಮಾಡಿದರು ಅಂತಂದರೆ ಫ್ರೆಂಡ್ಸ್ ಆಫ್ ಅರ್ಕಟ ಮಾರ್ಷ್ ಅನ್ನೋ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದರು. ಸೊ ದಿಸ್ ಅರ್ಕಟ ಟೌನ್ ಪೀಪಲ್ ದೇ ಕೊಲಾಬ್ರೇಟೆಡ್ ವಿತ್ Humboldt biologist of Humboldt State University of California. ಸೊ ಅವರ ಟೌನಲ್ಲಿ ಇರುವಂಥ ಹಂಬೋಲ್ಟ್ ಸ್ಟೇಟ್ ಯೂನಿವರ್ಸಿಟಿ ಜೊತೆ ಅವರು ಬಯಾಲಜಿಸ್ಟ್ ಜೊತೆ ಅವರು ಐಡಿಯಾಸ್ಗಳನ್ನ ಥಾಟ್ಸ್ಗಳನ್ನ ಅವ್ರ ಜೊತೆ ಹಂಚ್ಕೊಂಡ್ರು.
ಸೊ ಅವ್ರು ಬಯಾಲಜಿಸ್ಟಿಂದ ಮತ್ತೆ ಸಜೆಷನ್ಸ್ನ ತೊಗೊಂಡು ಈ ಒಂದು ಪ್ರಾಜೆಕ್ಟ್ನ ಮಾಡ್ತಾರೆ. ಸೊ ಅಲ್ಲಿ ಫಸ್ಟಿಗೆ ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ಕ್ಲೋರಿನೇಷನ್ನ ಮಾಡ್ತಾರೆ. ಊರಿಂದ ಹೊರಗಡೆ ಒಂದು 60 ಹೆಕ್ಟೇರ್ಸಲ್ಲಿ 6 ಮಾರ್ಷಿ ಏರಿಯಾಸ್ನ ಮಾಡ್ತಾರೆ. ಮಾರ್ಷಿ ಅಂತಂದರೆ ತುಂಬ ಆಳ ಇರೋದಿಲ್ಲ, ಕೆಸರಾಗಿರುತ್ತೆ. ಸೊ 6 ಮಾರ್ಷಿ ಏರಿಯಾಸ್ಗಳು. ಸೊ 60 ಹೆಕ್ಟೇರ್ಸ್ ಅಂದರೆ 10 ಹೆಕ್ಟೇರ್ಸ್ಗೆ ಒಂದೊಂದು ಏನಾಗುತ್ತೆ ಅಂತಂದರೆ ಮಾರ್ಷಿ ಏರಿಯಾಸ್ ಇರುತ್ತೆ. ಅದು ಸುಮ್ಮನೆ ನಾನು ಇಲ್ಲಿ ಒಂದು ರೆಪ್ರೆಸೆಂಟ್ ಮಾಡ್ತೀನಿ. 1 2 3 4 5 6. ಸೊ ಈ ರೀತಿ 6 1 2 3 4 5 6 ಮಾರ್ಷಿ ಏರಿಯಾಸ್, ಲ್ಯಾಂಡ್, ಓಪನ್ ಲ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ಇದೇನು ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ಕ್ಲೋರಿನೇಷನ್ ಆದಮೇಲೆ ಬಂದಂಥ ವಾಟರ್ ಅದು ಯೂಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಹೆವಿ ಮೆಟಲ್ಸ್ ಇರುತ್ತೆ, ಪ್ಯಾಥೋಜೆನಿಕ್ ಮೈಕ್ರೋಬ್ಸ್ ಇರುತ್ತೆ. ಸೊ ಇದನ್ನು ಈ ರೀತಿ 6 ಮಾರ್ಷಿ ಏರಿಯಾಸ್ ಅಲ್ಲಿ ಮಾಡಿರುವಂಥ 60 ಹೆಕ್ಟೇರ್ಸಲ್ಲಿರುವಂಥ 10 ಹೆಕ್ಟೇರ್ಸಲ್ಲಿ ಒಂದೊಂದು ಏರಿಯಾಸ್ ಇರುವಂಥ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಟ್ರೀಟ್ ಆಗಿರುವಂಥ ವಾಟ್ರನ್ನ, ಫಿಲ್ಟರ್ಡ್ ವಾಟ್ರನ್ನ, ಟ್ರೆಡಿಷ್ನಲಿ ಫಿಲ್ಟರ್ ಮಾಡಿರುವಂಥ ವಾಟ್ರನ್ನ ಸಪ್ಲೈ ಮಾಡ್ತಾರೆ. ಸೊ ಈ ವಾಟ್ರು ಈ ಮಾರ್ಷಿ ಏರಿಯಾಸಲ್ಲಿ ಫಿಲಪ್ ಆಗ್ತಾ ಬರುತ್ತೆ, ಸ್ಟೇಜಸ್ ಬೈ ಸ್ಟೇಜಸ್. ಸೊ ಹಂತ ಬೈ ಹಂತ ಆಗಿ ಫಿಲಪ್ ಆಗ್ತಾ ಬರುತ್ತೆ. ಸೊ ಇದರಲ್ಲಿ ಫಿಲಪ್ ಆಗುತ್ತೆ, ಫ್ಯೂ ಡೇಸ್ ಇರುತ್ತೆ, ನಿಧಾನಕ್ಕೆ ಇಲ್ಲಿ ಮೂವ್ಮೆಂಟ್ ಆಗುತ್ತೆ, ನಿಧಾನಕ್ಕೆ ಈ ಥರ ಮೂವ್ಮೆಂಟ್ ಆಗುತ್ತೆ, 3rd ಬರುತ್ತೆ, 4th ಬರುತ್ತೆ, 5th ಬರುತ್ತೆ, 6th ಬರುತ್ತೆ. 6th ಹೊರಗಡೆ ಬರೋಷ್ಟಿಗೆ ಅದು ಕಂಪ್ಲೀಟಾಗಿ ಪ್ಯೂರಿಫೈ ಆಗಿರುತ್ತೆ. ಸೊ ಈಚ್ ಮಾರ್ಷಿ ಏರಿಯಾಸ್ ಏನಪ್ಪ ಅಂದರೆ 10 ಹೆಕ್ಟೇರ್ಸ್ ಇರುತ್ತೆ, ಆಯಿತಾ. 10 × 6 60 ಹೆಕ್ಟೇರ್ಸ್. ಸೊ ಈ 10 ಹೆಕ್ಟೇರ್ಸಲ್ಲಿ ಫಿಲಪ್ ಆಗುತ್ತೆ, ಫಸ್ಟ್ ಫಿಲಪ್ ಮಾಡ್ತಾರೆ ವಾಟರ್ನ, ಅದನ್ನ ಫ್ಯೂ ಡೇಸ್ ಬಿಡ್ತಾರೆ. ಸೊ ಇಲ್ಲಿ ಏನಿರ್ತಪ್ಪ ಅಂತಂದರೆ ಈ ಮಾರ್ಷಿ ಲ್ಯಾಂಡ್ಸಲ್ಲಿ, ಸೊ ಅಲ್ಲಿ ಯೂಸ್ಫುಲ್ ಆಲ್ಗೆ, ಬ್ಯಾಕ್ಟೀರಿಯಾ, ಫಂಗೈ ಗ್ರೋತ್ ಆಗುತ್ತೆ. ಯೂಸ್ಫುಲ್ ಆಲ್ಗೆ, ಬ್ಯಾಕ್ಟೀರಿಯಾ, ಫಂಗೈ. ಸೊ ದೀಸ್ ಆಲ್ಗೆ, ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ ದೇ ಡಿಗ್ರೇಡ್ ದ ಹೆವಿ ಮೆಟಲ್ಸ್. ಸೊ ಹೆವಿ ಮೆಟಲ್ಸ್ ಏನಿರುತ್ತೆ ಅದನ್ನು ಡಿಗ್ರೇಡ್ ಮಾಡುತ್ತೆ. ಆ್ಯಂಡ್ ದೇ ವಿಲ್ ಡಿಗ್ರೇಡ್ ದ ಹೆವಿ ಮೆಟಲ್ ಪ್ರೆಸೆಂಟ್ ಇನ್ ದ ಫಿಲ್ಟರ್ಡ್, ಪ್ರೈಮರಿಲಿ ಫಿಲ್ಟರ್ಡ್, ಟ್ರೆಡಿಷ್ನಲಿ ಮೆಥಡ್ ಆಗಿ ಫಿಲ್ಟರ್ ಆಗಿರುವಂಥ ವಾಟರ್ ಏನಿರುತ್ತಲ್ಲ ಅದನ್ನ ಹೆವಿ ಮೆಟಲ್ನ ಫಿಲ್ಟರ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ದೇ ವಿಲ್ ರಿಲೀಸ್ ಸಮ್ ಸಬ್ಸ್ಟೆನ್ಸಸ್. ದೋಸ್ ಸಬ್ಸ್ಟೆನ್ಸಸ್ ಕಿಲ್ ದ ಪ್ಯಾಥೋಜೆನಿಕ್ ಮೈಕ್ರೋಬ್ಸ್ ಪ್ರೆಸೆಂಟ್ ಇನ್ ದ ಟ್ರೆಡಿಷ್ನಲಿ ಫಿಲ್ಟರ್ಡ್ ವಾಟರ್, ಸೀವೇಜ್ ವಾಟರ್. ಟ್ರೆಡಿಷ್ನಲಿ ಫಿಲ್ಟರ್ಡ್ ಆಗಿರುವಂಥ ಸೀವೇಜ್ ವಾಟ್ರಲ್ಲಿ ಏನು ಪ್ಯಾಥೋಜನ್ಸ್ಗಳು ಇರ್ತವೆ, ಆ ಪ್ಯಾಥೋಜನ್ಸ್ಗಳನ್ನು ಕೂಡ ಸಾಯಿಸ್ತವೆ ಬೈ ಸೆಕ್ರೇಟಿಂಗ್ ಸಮ್ ಕೆಮಿಕಲ್ಸ್, ಮೀನ್ಸ್ ಲೈಕ್ ಆಂಟಿಬಯೋಟಿಕ್ಸ್ಗಳನ್ನ ಸೆಕ್ರೇಟ್ ಮಾಡಿ ಅದನ್ನು ಸಾಯಿಸುತ್ತೆ. ಸೊ ಫೈನಲಾಗಿ ಈ ಥರ ಮೂಮೆಂಟಾಗಿ ಹೊರಗಡೆ ಬಂದಂಥ ವಾಟ್ರಲ್ಲಿ ಈ ಆಲ್ಗೆ, ಬ್ಯಾಕ್ಟೀರಿಯಾ ಮತ್ತು ಫಂಗೈ ಹೆವಿ ಮೆಟಲ್ಸ್ನ ಟ್ರೀಟ್ ಮಾಡ್ತವೆ. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ಗಳು ಮತ್ತು ಪ್ಯಾಥೋಜೆನಿಕ್ ಮೈಕ್ರೋಬ್ಸ್ಗಳನ್ನು ಕೂಡ ಕಂಪ್ಲೀಟಾಗಿ ಟ್ರೀಟ್ ಮಾಡಿರ್ತವೆ. ಸೊ ಹೈಲಿ ಪ್ಯೂರಿಫೈಡ್ ವಾಟರ್ ಲಾಸ್ಟ್ಗೆ ಬರುತ್ತೆ. ಅಷ್ಟೇ ಅಲ್ಲ, ಇದರ ಸುತ್ತ ಇಲ್ಲಿ ಈಚ್ ಲ್ಯಾಂಡಿನ ಸುತ್ತ ಇಲ್ಲೆಲ್ಲ ಏನಾಗ್ತಾರಪ್ಪ ಅಂತಂದರೆ ಟ್ರೀಸ್ಗಳು, ಪ್ಲ್ಯಾಂಟ್ಸ್ಗಳು ಮಾಡಿರ್ತಾರೆ. ಅದೊಂದು ರೀತಿ ಗಾರ್ಡನ್ಸ್ ಥರ ಡೆವಲಪ್ಮೆಂಟ್ ಆಗುತ್ತೆ ಇಷ್ಟಲ್ಲಿ 60 ಹೆಕ್ಟೇರ್ಸಲ್ಲಿ. ಸೊ ಅಲ್ಲಿರುವಂಥ ಟೌನ್ ಪೀಪಲ್ಸ್ಗಳು ಸಂಜೆ ಅದೊಂಥರ ಪಾರ್ಕ್ ಆಗಿ ಒಂದು ಎಕೋಸಿಸ್ಟಮ್ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲಿ ಯೂಸ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಅಷ್ಟೇ ಇರೋದಿಲ್ಲ, ಅದ್ರ ಜೊತೆ ಬೇರೆ ಬೇರೆ ಅಕ್ವಾಟಿಕ್ ಅನಿಮಲ್ಸ್ಗಳು ಕೂಡ ಬಂದಿರ್ತವೆ. ಟ್ರೀಸ್ಗಳಲ್ಲಿ ಇರುವಂಥ ಬರ್ಡ್ಸ್ಗಳು ಬಂದಿರ್ತವೆ. ಸೊ ಇಲ್ಲಿ ಇಂಟಿಗ್ರೇಟ್ ಆಗಿ ಎಲ್ಲ ಅನಿಮಲ್ಸ್ಗಳು, ಇವರೇನು ಕೆಲವೊಂದು ಮೈಕ್ರೋಬ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದ್ರ ಜೊತೆಗೆ ಬೇರೆ ಬೇರೆ ನೇಚರಲ್ಲಿರುವಂಥ ಅನಿಮಲ್ಸ್ಗಳೆಲ್ಲ ಬಂದಿರುತ್ತೆ. ಅಲ್ಲಿ ಒಂಥರ ವಾಕಿಂಗ್ ಪ್ಲೇಸ್ ಇರುತ್ತೆ, ಪಾರ್ಕ್ ಥರ ಇರುತ್ತೆ. ಸೊ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತಾ ಇರುತ್ತೆ, ಪೀಸ್ಫುಲ್ ಆದಂಥ ಎನ್ವೈರ್ಮೆಂಟ್ ಕೂಡ ಇರುತ್ತೆ, ಜೊತೆಗೆ ವಾಟರ್ ಕೂಡ ಏನಾಯಿತು ಪ್ಯೂರಿಫೈ ಆಯಿತು. ಸೊ ಹಾಗಾಗಿ ಅದನ್ನ ಫೋಮ್ ಅಂತ ಹೆಸರು ಕೊಡ್ತಾರೆ, ಮೀನ್ಸ್ ಫ್ರೆಂಡ್ಸ್ ಆಫ್ ಅರ್ಕಟ ಮಾರ್ಷ್. ಸೊ ಫ್ರೆಂಡ್ಸ್ ಆಫ್ ಅರ್ಕಟ ಮಾರ್ಷ್ ಅಂತ ಅದರಲ್ಲಿ ಏನು ಮಾಡ್ತಾರೆ, ಅವರು ಯಾರು, ದ ಪೀಪಲ್ಸ್ ಆಫ್ ಅರ್ಕಟ ಟೌನ್. ಅರ್ಕಟ ಟೌನಲ್ಲಿರುವಂಥ ಪೀಪಲ್ಸ್ಗಳು, ಆ ಪೀಪಲ್ಸ್ಗಳು, ಅರ್ಕಟ ಟೌನ್ ಅನ್ನೋದು ಎಲ್ಲಿದೆ, ನಾರ್ತ್ ಕೋಸ್ಟ್ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಇದೆ. ಸೊ ಅವರು ಏನು ಮಾಡ್ತಾರೆ, ಅವರು ಕೆಲವೊಂದು ಐಡಿಯಾಸ್ಗಳನ್ನ ಥಿಂಕ್ ಮಾಡಿ ಅವ್ರನ್ನ ಐಡಿಯಾಸ್ನ ವ್ಯೂಸ್ಗಳನ್ನ ಶೇರ್ ಮಾಡ್ಕೊತಾರೆ ಯಾರ ಜೊತೆ, ಬಯಾಲಜಿಸ್ಟ್ ಆಫ್ ಅಂಬೋಲ್ಟ್ ಸ್ಟೇಟ್ ಯೂನಿವರ್ಸಿಟಿ. ಆ್ಯಂಡ್ ಥ್ರೂ ದೇರ್ ಗೈಡ್ಲೈನ್ಸ್, ಅವ್ರ ಗೈಡ್ಲೈನ್ಸ್ ಪ್ರಕಾರ ದೇ ಪ್ರಿಪೇರ್ 60 ಹೆಕ್ಟೇರ್ಸ್ ಆಫ್ 6
ಮಾರ್ಷಿ ಏರಿಯಾಸ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇನಿಷಿಯಲಿ ಏನು ಟ್ರೆಡಿಷನಲ್ ಮೆಥಡಿಂದ ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ಕ್ಲೋರಿನೇಷನ್ ಇಂದ ಸೀವೇಜ್ ವಾಟರ್ ಟ್ರೀಟ್ ಆಗಿ ಬರುತ್ತೆ. ದಟ್ ವಾಟರ್, ಆ ಸೀವೇಜ್ ವಾಟ್ರಲ್ಲಿ ಇಟ್ ಈಸ್ ನಾಟ್ ಫುಲ್ಲಿ ಟ್ರೀಟೆಡ್ ಬಿಕಾಸ್ ಇಟ್ ಕಂಟೆನ್ಸ್ ಸ್ಟಿಲ್ ಹೆವಿ ಮೆಟಲ್ಸ್ ಆ್ಯಂಡ್ ಹಾರ್ಮ್ಫುಲ್ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ಸ್. ಸೊ ಆ ವಾಟರ್ನ ಏನು ಮಾಡ್ತಾರಪ್ಪ ಅಂತಂದರೆ ಈ 6 ಮಾರ್ಷಿ ಏರಿಯಾಸಲ್ಲಿ ಪಾಸ್ ಮಾಡ್ತಾರೆ. ನಿಧಾನಕ್ಕೆ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಸರ್ಕ್ಯುಲೇಟ್ ಆಗ್ತಾ ಹೋಗ್ತಿದ್ದಂಗೆ ಇಲ್ಲಿ ಬಯೋಲಜಿಸ್ಟ್ ಕೊಟ್ಟಿರ್ತಾರೆ ಒಂದಿಷ್ಟು ಬ್ಯಾಕ್ಟೀರಿಯಾ, ಫಂಗೈ ಮತ್ತು ಆಲ್ಗೆನ ಕೊಟ್ಟಿರ್ತಾರೆ. ಆ ಆಲ್ಗೆವನ್ನೆಲ್ಲ ಬೆಳೆಸೋದ್ರಿಂದ ಅಲ್ಲಿರುವಂಥ ಹೆವಿ ಮೆಟಲ್ಸ್ ಡಿಗ್ರೇಡ್ ಆಗುತ್ತೆ, ಪ್ಯಾಥೋಜೆನಿಕ್ ಮೈಕ್ರೋಬ್ಸ್ಗಳೆಲ್ಲ ಅಲ್ಲಿ ಡೆಸ್ಟ್ರಾಯ್ ಆಗುತ್ತೆ. ಸೊ ಅವು ಕೆಲವೊಂದು ಕೆಮಿಕಲ್ಸ್ಗಳನ್ನ ರಿಲೀಸ್ ಮಾಡ್ತವೆ, ಡೆಸ್ಟ್ರಾಯ್ ಆಗುತ್ತೆ. ಫೈನಲ್ ಆಗಿ ಫಿಲ್ಟರ್ಡ್ ವಾಟರ್ ಬರುತ್ತೆ, ಅದನ್ನ ರೀಯೂಸ್ ಮಾಡ್ಕೋಬೋದು. ಜೊತೆಗೆ ಏನಾಗುತ್ತಪ್ಪ ಅಂತಂದರೆ ಅದು ಒಂದು ಪಾರ್ಕ್ ಫಾರ್ಮೇಷನ್ ಆಗಿರುತ್ತೆ, ಒಂದು ಬಯೋಡೈವರ್ಸಿಟಿ ಅಂತ ಏನು ಕೇಳ್ತೀವಿ ಅದು ಫಾರ್ಮೇಷನ್ ಆಗಿರುತ್ತೆ. ಪೀಪಲ್ಸ್ ಎಲ್ಲ ಸಂಜೆ ವಾಕ್ ಮಾಡ್ತಾರೆ, ಕೂತ್ಕೊತಾರೆ, ಮಾತಾಡ್ತಾರೆ, ವಯಸ್ಸಾದವರು ಬರ್ತಾರೆ, ಮಕ್ಕಳು ಬರ್ತಾರೆ, ಆಟ ಆಡ್ತಾರೆ. ಸೊ ಅದು ಫೋಮ್ ಅನ್ನೋದು ಒಂದು ಕ್ರಿಯೇಟ್ ಆಯಿತು. ಫೋಮ್ ಮೀನ್ಸ್ ಫ್ರೆಂಡ್ಸ್ ಆಫ್ ಆರ್ಕಟ ಮಾರ್ಷ್ ಅಂತ ಕರೀತಾರೆ. ಅರ್ಥ ಆಯಿತು? ಓಕೆ, ನೆಕ್ಸ್ಟ್ ಇದು ಒಂದು ಟೈಪ್ ಆಫ್ ಕೇಸ್ ಸ್ಟಡಿ ಆಯಿತು ಅಂತ. ಇನ್ನೊಂದಿದೆ, ದಟ್ ಈಸ್ ಎಕೋಲಾಜಿಕಲ್, ಅಂದರೆ ಇದು ವಾಟರ್ ಟ್ರೀಟ್ಮೆಂಟಲ್ಲಿ ಕೇಸ್ ಸ್ಟಡಿ. ಒಂದು ಫ್ರೆಂಡ್ಸ್ ಆಫ್ ಆರ್ಕಟ ಮಾರ್ಚ್ ಆದಮೇಲೆ ಇನ್ನೊಂದು ಎಕೋಲಾಜಿಕಲ್ ಸ್ಯಾನಿಟೇಷನ್. Ecological sanitation. Ecological sanitation means it is nothing but sustainable use of human excreta. Ecological sanitation means sustainable use of or handling. Sustainable use or handling of human excreta. ಹ್ಯೂಮನ್ ಎಕ್ಸ್ಕ್ರಿಟನ್ನು ಸಸ್ಟೈನಬಲ್ ಆಗಿ ಯೂಸ್ ಮಾಡು, ಕೇರ್ಫುಲ್ ಆಗಿ ಅದನ್ನು ಯೂಸ್ ಮಾಡಬೇಕು. ಸೊ ಹ್ಯೂಮನ್ ಎಕ್ಸ್ಕ್ರೀಟಾ ಬೈ using dry composting using dry composting. ಸೊ ಸಸ್ಟೈನಬಲ್ ಹ್ಯಾಂಡ್ಲಿಂಗ್ ಆಫ್ ಹ್ಯೂಮನ್ ಎಕ್ಸ್ಕ್ರೀಟನ್ನು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅದು ಡ್ರೈ ಕಾಂಪೋಸ್ಟ್ ಮಾಡಬೇಕು. ಆ್ಯಂಡ್ ದಟ್ ಕಾಂಪೋಸ್ಟ್ನ ಅಗ್ರಿಕಲ್ಚರಲ್ ಕ್ರಾಪ್ಸ್ನ ಬೆಳೆಯೋದಕ್ಕೆ ಯೂಸ್ ಮಾಡುವಂಥದ್ದು. ಸೊ ಅದು ವೇಸ್ಟ್ ಆಗಿ ಅದನ್ನ ನಿಯರ್ ಬೈ ವಾಟರ್ ಬಾಡೀಸ್ಗೆ ಬಿಟ್ಟು ಪೊಲ್ಯೂಟೆಡ್ ಮಾಡುವಂಥದ್ದಲ್ಲ. ಸೊ ಇದನ್ನು ಎಕಲಾಜಿಕಲ್ ಸ್ಯಾನಿಟೇಷನ್ ಆರ್ ಎಕೋಸಾನ್ಸ್ ಅಂತ ಕರೀತಾರೆ, ಎಕೋಸ್ಯಾನ್ ಅಂತ ಕೂಡ ಕರೀತಾರೆ. ಸೊ ವಿ ಆರ್ ಯೂಸಿಂಗ್ ಲಾಟ್ ಅಮೌಂಟ್ ಆಫ್ ವಾಟರ್ ಟು ಕ್ಲೀನ್ ದ ಫೀಕಲ್ ಮ್ಯಾಟರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಹ್ಯೂಮನ್ ಎಕ್ಸ್ಕ್ರೀಟರಿ ವೇಸ್ಟ್ನ ಕ್ಲೀನ್ ಮಾಡೋಕ್ಕೆ ತುಂಬ ವಾಟರ್ನ ಯೂಸ್ ಮಾಡ್ತೀವಿ. ಸೊ ಆ ವಾಟರ್ನ ಯೂಸ್ ಮಾಡ್ದಂಗೆ ಕಡಿಮೆ ವಾಟರ್ನ ಯೂಸ್ ಮಾಡಿ ಹ್ಯೂಮನ್ ಎಕ್ಸ್ಕ್ರೀಟರ್ನ ಡ್ರೈ ಮಾಡಿ ಅದು ಕೇರ್ಫುಲ್ಲಾಗಿ ಹ್ಯಾಂಡಲಿಂಗ್ ಮಾಡಿ ಅದನ್ನು ಕಾಂಪೋಸ್ಟ್ ಮಾಡೋಣ. ದಟ್ ಕಾಂಪೋಸ್ಟ್ನ ಏನು ಮಾಡ್ತೀವಿ ಅಂತಂದರೆ ಯೂಸ್ ಫಾರ್ ಗ್ರೋಯಿಂಗ್ ದ ಅಗ್ರಿಕಲ್ಚರಲ್ ಕ್ರಾಪ್ಸ್. ಸೊ ಅದೀಗ ಡೈರೆಕ್ಟಾಗಿ ವಾಟರ್ ಬಿಡೋದಿಲ್ಲ. ಸೊ ಅಗ್ರಿಕಲ್ಚರ್ ಕ್ರಾಪ್ಸ್ ಗ್ರೋ ಆಯಿತು. ದೆನ್ ಆ ವಾಟ್ರಿಗೆ ಹೋಗ್ದಲ್ಲೇ ಇರೋದ್ರಿಂದ ಪೊಲ್ಯೂಷನ್ ಕಡಿಮೆ. ಸೊ ಎಕೋಸನ್ ಟಾಯ್ಲೆಟ್ಸ್ ಆರ್ ರನ್ನಿಂಗ್ ಇನ್ few district or few towns of Kerala and Sri Lanka. ಸೊ ಎಕೋಸಾನ್ ಟಾಯ್ಲೆಟ್ಸ್ಗಳು ಕೆಲವೊಂದು ರೀಜನ್ಸ್ ಆಫ್ ಕೇರಳ ಮೀನ್ಸ್ ಟೌನ್ಸ್
ಸಿಟೀಸ್ ಆಫ್ ಕೇರಳ ಮತ್ತು ಶ್ರೀಲಂಕಾದಲ್ಲಿ ಅದು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಸೊ ಅಲ್ಲಿ ವಾಟ್ರನ್ನ ಯೂಸ್ ಮಾಡ್ತಾ ಇಲ್ಲ, ವಾಟ್ರನ್ನ ಸ್ವಲ್ಪ ಯೂಸ್ ಮಾಡ್ತಾರೆ. ಸೊ ವಾಟ್ರನ್ನ ಅವಾಯ್ಡ್ ಮಾಡ್ತಾರೆ. ದೆನ್ ಹ್ಯೂಮನ್ ಎಸ್ಕ್ರಿಟರಿ ವೇಸ್ಟ್ನ ಇದಕ್ಕೆ ಹೋಗಕ್ಕೆ ಬಿಡ್ತಿಲ್ಲ. ಇದಕ್ಕೆ ಅಂತಂದರೆ ನಿಯರ್ ಬೈ ವಾಟರ್ ಬಾಡೀಸ್ಗೆ ಹೋಗೋಕ್ಕೆ ಬಿಡೋದಿಲ್ಲ. ಸೊ ಅದನ್ನ ಡ್ರೈ ಮಾಡಿ ಕಾಂಪೋಸ್ಟ್ ಆಗಿ ಮಾಡಿ ಅಗ್ರಿಕಲ್ಚರ್ ಕ್ರಾಪ್ಸ್ನ ಗ್ರೋ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಸೊ ದೀಸ್ ಆರ್ ದ 2 ಕೇಸ್ ಸ್ಟಡೀಸ್ ಆಫ್ ವಾಟರ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಕ್ಲಾಸಲ್ಲಿ another type of pollutions ಸ್ಟಡಿ ಮಾಡೋಣ. Till then, thank you.